ಬ್ರಹ್ಮ ವಸ್ತುವಿಗೆ ಲಿಂಗ ಇಲ್ಲ, ಕೇಳೋರಿಗೆ ಲಿಂಗ ಅದ ಅಂತ ಹಂಗೆ ಹೇಳ್ಬೇಕಾಯ್ತು. ಯಾರ್ಯಾರು ಸ್ತ್ರೀಯರು ಕೆಳಗತ್ತೀರಿ ನೀವೆಲ್ಲರೂ ಕೂಡ ಒಬ್ಬೊಬ್ರು ಪೂರ್ಣ ಬ್ರಹ್ಮ ವಸ್ತುನ ಇದ್ದೀರಿ. ಯಾರ್ಯಾರು ಪುರುಷರು ಕೆಳಗತ್ತೀರಿ ನೀವೆಲ್ಲರೂ ಬ್ರಹ್ಮ ವಸ್ತುನ ಇದ್ದೀರಿ. ಯಾವ ಹೇಳಗತ್ತನಲ್ಲ ಅವನು ಪೂರ್ಣ ಬ್ರಹ್ಮ ವಸ್ತುನ ಅದ. ಉಪಾದಿಯಿಂದ ಹೇಳುವುದು ಕೇಳುವುದು ನಡೆದದ. ಉಪಾಧಿ ಮಿಥ್ಯ ಅದ. ಉಪಯುತವಾದ ಚೇತನ ದೃಷ್ಟಿಯಿಂದ ನೋಡಿದ್ರೆ ಅಜಾತವಾದವನ್ನ ಒಪ್ಕೊಳ್ಳೇಬೇಕು. ಒಪ್ಕೊಳ್ಳಿಕ್ಕಂದ್ರೆ ಏನಾಕೈತ್ರಿ? ಒಪ್ಕೊಳ್ಳೋದಿಲ್ಲ. ಹಿಂಗ್ಯಾಕೆ ನೀವು ಹಠಕ್ ಬಿದ್ದೀರಿ? ನಾವು ಹಠಕ್ ಬಿದ್ದು ಒಪ್ಕೊಳ್ಳೋದಿಲ್ಲ ಅಂದ್ರೆ ಏನಾಗ್ತದೆ? ಮುಕ್ತಿ ಆಗೋದಿಲ್ಲ ಅಷ್ಟೇ. ಸಂಸಾರ ಕಂಟಿನ್ಯೂ ಆಗ್ತದೆ. ಹುಟ್ಟುವುದು ಸಾಯುವುದು ತಪ್ಪುದಿಲ್ಲ. ಪುನರಪಿ ಜನರಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಪುನಃ ತಾಯಿ ಹೊಟ್ಟೆಯೊಳ ಗರ್ಭದಲ್ಲಿ ಹುಟ್ಟಿ ಹುಟ್ಟಿ ಬರಬೇಕಾಗ್ತದೆ. ಹೇತು ಫಲ ಅಭಿಮಾನವು ಹೋಗದಿದ್ದರೆ ಮುಕ್ತಿ ಇಲ್ಲ, ಹೋದರೆ ಮಾತ್ರ ಮುಕ್ತಿ ಅನ್ನುವಂತ ಹೆಡ್ಡಿಂಗ್ ಕೊಟ್ಟಾರ. ನಿಮ್ಮಿದ್ರಾಗ ಏನ್ ಕೊಟ್ಟಾರಪ್ಪ? ಯಾವುದು ಗೌಡಪಾದ ಪ್ರಯೋಜನದಾಗ ಏನ್ ಕೊಟ್ಟಾರಂದ್ರೆ ಚಿತ್ತಾದಿಗಳು ಹುಟ್ಟಿಲ್ಲವೆಂದು ತಿಳಿದುಕೊಂಡರೆ ಪ್ರಯೋಜನ. ಯಾವ ಪ್ರಯೋಜನ ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ. ಇದೇ ಜನ್ಮದಲ್ಲಿ ಈಗಲೇ ಕೇಳುವತ್ಲಾಗ ಮೋಕ್ಷ. ಮತ್ ನಾಳೆ ನಾಡ್ದ ಇಲ್ಲ, ಉದ್ರಿ ಇಲ್ಲ. ಹೇಳೋರು ಹಂಗ ಇರ್ಬೇಕು, ಕೇಳೋರು ಹಂಗ ಇರ್ಬೇಕು ಅಂದ್ರೆ ತಿಳಿತದ. ಹೇಳೋರು ಒಂದ್ ಕಡೆ, ಕೇಳೋರು ಒಂದ್ ಕಡೆ, ಅವ್ರ ಚಿತ್ತ ಒಂದ್ ಕಡೆ, ಇವ್ರ ಚಿತ್ತ ಒಂದ್ ಕಡೆ ಆಗಲ್ಲ. ಎಲ್ಲೇ ಬಂದು ಹೇಳಾಕತ್ತಾರ ಇವರು? ಚಿತ್ತಾದಿಗಳು ಹುಟ್ಟಿಲ್ಲವೆಂದು ತಿಳಿದುಕೊಂಡ ಪ್ರಯೋಜನ. ಚಿತ್ತ ಹುಟ್ಟೇ ಇಲ್ಲ, ಆ ಬ್ರಹ್ಮಗೆ ಹುಟ್ಟಿ ಇಲ್ಲೇ ಇಲ್ಲ. ಮತ್ರಿ ಇಷ್ಟೊತ್ತನ ಹೇಳ್ಕೊಂತ ಬಂದ್ರಿ ಬ್ರಹ್ಮ ಹೋಗಿ ಈಶ್ವರ ಜಗತ್ತು ಜೀವ ಇವಾಗಿದ್ದು ಮೂರು ಆಗಿದ್ದ ಒಂದೇ ಬ್ರಹ್ಮ ಅಂತ ಹೇಳ್ಕೊಂಡ್ ಬಂದ್ರಿ. ಈಗ ಅವು ಇಲ್ಲ ಅಂತೀರಲ್ರಿ ನೀವು. ಉಪಾಯ ಮಾಡ್ಯಾರ್ರಿ. ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತು ನಮ್ಮ ಬುದ್ಧಿ ಒಳಗ ಪ್ರವೇಶ ಆಗ್ಬೇಕಂದ್ರ ಹಂಗ ಆ ರೀತಿಯಿಂದ ಅಧ್ಯಾರೋಪ ಮಾಡಿ ಅಪವಾದ ಮಾಡಿ ನೀನು ಒಬ್ಬನೇ ಇರುವವ. ಹೇತು ಫಲ ಅಭಿಮಾನವು ಹೋದರೆ ಮುಕ್ತಿ, ಕಾರ್ಯ ಕಾರಣವಾದ ಹೋದರೆ ಮುಕ್ತಿ. ಒಂದು ಕಾರ್ಯ ಅದ, ಅದಕ್ಕೊಂದು ಕಾರಣ ಅದ ಅಂತ ಎಲ್ಲಿ ಮಠ ತಿಳಿತೀವಿ ಅಲ್ಲಿ ಮಠ ಬಂಧನ ಹೋಗುವುದಿಲ್ಲ. ಇದನ್ನ ನೀವು ಹೆಂಗ್ ಹೇಳ್ತೀರಿ? ನಾವು ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದ ಹೇಳ್ತೀವಿ. ನಮಗೂ ಪ್ರತ್ಯಕ್ಷ ಕಂಡಿಲ್ಲ ಇದು. ವೇದಾಂತಿಗಳಿಗೆ ಪ್ರತ್ಯಕ್ಷ ಕಂಡಿಲ್ಲ. ಪ್ರತ್ಯಕ್ಷ ಪ್ರಮಾಣಗಳು ಈ ಬ್ರಹ್ಮ ವಿಷಯದಲ್ಲಿ ಅವು ಕಡಿಮೆ ಬೀಳ್ತಾವ. ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮದಿಂದ ಕ್ರಮವಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವನ್ನ ಅರಿಲಿಕ್ಕೆ ಬರ್ತದ. ಆ ಪರಮಾತ್ಮ ತತ್ವವನ್ನು ಅರಿಲಿಕ್ಕೆ ನಮ್ಮಲ್ಲಿ ಪ್ರಮಾಣ ಯಾವುದೂ ಇಲ್ಲ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಕಡಿಮೆ ಬೀಳ್ತಾವ. ಅಂದ್ರೆ ಅಲ್ಲಿ ಒಂದು ಪ್ರಮಾಣ ಬೇರೆ ಬೇಕು. ಯಾವುದು ಅಂದ್ರೆ ಆ ವೇದ ಪ್ರಮಾಣ. ನೋಡ್ರಿ, ವೇದ ಪ್ರಮಾಣಕ್ಕೆ ಬಹಳ ಮಹತ್ವದ. ಆ ವೇದ ಪ್ರಮಾಣ ಬಿಟ್ರೆ ಬ್ರಹ್ಮ ನಮ್ಗ ಅಗೋಚರ ಅದ. ಆ ವೇದ ಪ್ರಮಾಣಕ್ಕೆ ಬ್ರಹ್ಮ ಅಪರೋಕ್ಷ ಅದ. ವೇದ ಪ್ರಮಾಣಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಆ ನಂತರ ಕೊಡ್ಕೊಂತ ಹೋಗಿ 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 ಒಂದ್ ಹಂತ ಬರ್ತದ. ಅವ ಪಕ್ಕಾ ಜ್ಞಾನಿ ಆದಂದ್ರ ಅವ ಮಾತಾಡಿದ್ದ ವೇದ ಆಗ್ತದ. ಅತಿಕ್ರಮಣ ಆಗ್ತದ್ರಿ. ಶಾಸ್ತ್ರ ಅತಿಕ್ರಮಣ ಬರ್ತದ ಸ್ಥಿತಿ. ಸಿದ್ಧಾರೂಢ ಅಂತವ್ರಿಗೆ, ವಿವೇಕಾನಂದ ಅಂತವ್ರಿಗೆ, ರಾಮಕೃಷ್ಣ ಪರಮಹಂಸರಂತವ್ರಿಗೆ ಏನ್ರಿ ವೇದವೇ ಪ್ರಮಾಣ ಅನ್ಕೊಂತ ಹೋಗಿ ಅವ್ರು ಹೇಳಿದ್ದೇ ಪ್ರಮಾಣ ಆಗ್ತದ್ರಿ. ಅವ್ರ ಬಾಯಾಗ ಏನ್ ಬರ್ತಾವ ಮಾತು ಅವೇ ವೇದಗಳಾಗ್ತವೆ. ಅವರೇ ಈಶ್ವರ ಆಗ್ತಾರ. ಇದು ಈಶ್ವರನ ವಾಣಿ, ಅವರೇ ಈಶ್ವರರಾಗ್ತಾರೆ. ಮಂತ್ರ ದೃಷ್ಟಾರರಾಗ್ತಾರ. ಎಲ್ಲ ಏನದರಿ ಪರಂಪರೆ ಒಳಗೈತಿ ವಿದ್ಯೆ. ಇದು ಪರಂಪರೆ ಬಿಟ್ಟು ಹೋದ್ರೆ ಸಿಗುದಿಲ್ಲ ಆತ್ಮೀಯರೇ. ನಾವು ಎಲ್ಲಿ ಬೇಕಲ್ಲಿ ಹೋಗ್ತೇವಿ, ಎಲ್ಲಿ ಬೇಕಲ್ಲಿ ಕೇಳ್ತೀವಿ ಅಂದ್ರೆ ಇದು ಸಿಗುದಿಲ್ಲ. ಬೇರೆ ಏನೋ ಸಿಗಬಹುದು, ರಂಜನೆ ಸಿಗಬಹುದು, ಊಟೋಪಚಾರ ಸಿಗಬಹುದು, ಕಿವಿಗೆ ಹಿತವಾದ ಎರಡು ಮಾತು ಸಿಗಬಹುದು. ಆದ್ರೆ ಅಪರೋಕ್ಷ ಜ್ಞಾನ ಏನದ, ಈ ಮುಕ್ತಿ ಅನ್ನುವುದು ಮಾತ್ರ ಪರಂಪರೆ ಬಿಟ್ಟು ಹೋದ್ರೆ ನಿಮ್ಗೆ ಎಲ್ಲೂ ಸಿಗಲ್ಲ. ಆದ್ದರಿಂದ ಪರಂಪರೆಗೆ ಹೆಚ್ಚು ಒತ್ತು ಕೊಡ್ತದೆ ನಮ್ಮಲ್ಲಿ. ಹೇತು ಫಲಾಭಿಮಾನವು ಹೋದರೆ ಮುಕ್ತಿ ಅಂತ ಹೇಳಿ ಈಗ 55ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ನೋಡ್ರಿ. ಯಾವತ್ ಹೇತು ಫಲಾವೇಶ ತಾವತ್ ಹೇತು ಫಲೋದ್ಭವ.
ಕ್ಷಿಣೇ ಹೇತು ಫಲಾವೇಶೇ ನಾಸ್ತಿ ಹೇತು ಫಲೋದ್ಭವ. ಶಬ್ದಾರ್ಥ ನೋಡ್ರಿ. ಯಾವತ್ ಹೇತು ಫಲಾವೇಶ. ಆವೇಶ ಅಂದ್ರೆ ಏನ್ರಿ? ಆವೇಶ ಅಂದ್ರ ವಿಚಾರ ಶಬ್ದ. ಯಾವತ್ತಂದ್ರ ಎಲ್ಲಿಯವರೆಗೆ. ಫಲ ಹೇತು ಆವೇಶವಾಹ, ಕಾರ್ಯಕಾರಣವಾದ ಅನ್ನುವಂತಹದ್ದು ವಿಚಾರ ಎಲ್ಲಿವರೆಗೆ ಅದ ಏನ್ರಿ? ಕಾರ್ಯ ಒಂದು ಕಾರಣ, ಬ್ರಹ್ಮ ಕಾರಣ, ಜಗತ್ತು ಕಾರ್ಯ. ಬ್ರಹ್ಮ ಕಾರಣ, ಜೀವ ಕಾರ್ಯ, ಘಟ ಕಾರ್ಯ, ಮಣ್ಣು ಕಾರಣ, ಬಂಗಾರ ಕಾರಣ, ಆಭರಣ ಕಾರ್ಯ. ಹಿಂಗೆ ಎಲ್ಲಿವರೆಗೆ ಕಾರ್ಯ ಕಾರಣ ಅನ್ನುವಂತ ವಿಚಾರ, ಐಡಿಯಾ ಅಂತ ಇಂಗ್ಲಿಷ್ನಾಗ. ಆವೇಶ ಅಂದ್ರೆ ಐಡಿಯಾ, ಆ ವಿಚಾರ ಎಲ್ಲಿವರೆಗೆ ಅದ. ಯಾವತ್ ಹೇತು ಫಲ ವೇಷ ಆವೇಶ ತಾವತ್ ಅಲ್ಲಿಯವರೆಗೆ ಹೇತು ಫಲೋದ್ಭವ, ಅಲ್ಲಿಯವರೆಗೆ ಹುಟ್ಟು ಸಾವು. ಮಿಥ್ಯಾ ಅದ ಅದು. ಮಿಥ್ಯಾ ಅಂದ್ರೆ ಸತ್ಯವಾದದ್ದು ವಸ್ತು ಗುರುತಿಸ್ಲಿಕ್ಕೆ ಬರ್ತದ. ಇಲ್ಲ ಅಂದ್ರೆ ಮಿಥ್ಯಾನ ಸತ್ಯ ಅಂತ ಕೊಂಡಿರ್ತೇವಿ, ನಾವು ಅಜ್ಞಾನಕ್ಕೆ ವಶರಾಗ್ತೇವಿ. ಆ ಎಲ್ಲಿಯವರೆಗೆ ಈ ಕಾರ್ಯಕಾರಣವಾದ ವಿಚಾರವನ್ನ ನಾವು ಒಪ್ತೇವಿ, ಅಲ್ಲಿಯವರೆಗೆ ಈ ಜಗತ್ತು ಹುಟ್ಟುವುದು ಸಾಯುವುದು ತಪ್ಪುದಿಲ್ಲ. ತಾಯಿ ಗರ್ಭದಲ್ಲಿ ಹುಟ್ಟುವುದು ಸಾಯುವುದು ನಿನಗೆ ತಪ್ಪುದಿಲ್ಲ. When the idea of cause and effect is subsided, ಹೇತು ಫಲ ಆವೇಶೇ ಕ್ಷೀಣ ಆಗ್ತೈತಿ. ಯಾವಾಗ ನಾಶ ಯಾವಾಗ ಆಗ್ತಿತ್ತು? ಎದರಿಂದ ಆಗ್ತದ್ರಿ ನಾಶ? ಇದು ಕಾರ್ಯಕಾರಣವಾದ ಎದರಿಂದ ನಾಶ ಆಗ್ತದ? ವಿಚಾರ ಮಾಡೋದ್ರಿಂದ ನಾಶ ಆಗ್ತದೆ. ಏನ್ ವಿಚಾರ ಮಾಡ್ಬೇಕ್ರಿ? ಶ್ರುತಿ ಮತ್ತು ಸ್ಮೃತಿಗಳನ್ನ ಗುರುಗಳ ತೋರಿಸಿದಂತಹ ಬೆಳಕಿನಲ್ಲಿ ವಿಚಾರ ಮಾಡ್ಬೇಕು. ನಾವೇ ಸ್ವತಃ ಓದಿರ್ ತಿಳಿಯಂಗಿಲ್ಲ. ಅವಾಗ ಏನಾಗ್ತದ? ಹೇತು ಫಲಗಳು ಕ್ಷೀಣ ಆಕ್ಕಾವ, ನಾಶ ಆಕ್ಕಾವ, ಅಡಿಗೆ ಹೋಗ್ತಾವ, ಇಲ್ಲದಂಗ ಆಕ್ಕಾವ. ನಾಸ್ತಿ ಫಲೋದ್ಭವ, ದೇರ್ ವಿಲ್ ನಾಟ್ ಬಿ ದ ಒರಿಜಿನೇಷನ್ ಆಫ್ ಕಾಸ್ ಅಂಡ್ ಇಫೆಕ್ಟ್. ಕಾರ್ಯನೂ ಇಲ್ಲ, ಕಾರಣನೂ ಇಲ್ಲ. ಏನದ? ಏಕಮೇವ ಅದ್ವಿತೀಯ ಬ್ರಹ್ಮ ವಸ್ತುನ ಅದ. ಅಲ್ಲಿ ಹುಟ್ಟು ಇಲ್ಲ, ಸ್ಥಿತಿ ಇಲ್ಲ, ನಾಶ ಇಲ್ಲ. ಒಪ್ತೀರೇನು ಮಾತಿದನ? ಮನಸ್ಸಿಗೆ ಹೌದು ಅನಿಸ್ತೈತೇನು? ವೇದ ಪ್ರಮಾಣ ಹಿಡ್ಕೊಂಡ್ರೆ ಹೌದು ಅನಿಸ್ತದ. ಆ ವೇದ ಪ್ರಮಾಣ ಬಿಟ್ರ ಅಲ್ಲ ಅನಿಸ್ತದ. ನೋಡ್ರಿ, ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಭ್ರಮಾದ. ಅದು ಮೂರೂ ಕಾಲದಲ್ಲಿ ಹಗ್ಗನ ಐತಿ. ಮಧ್ಯ ಕಾಲದಲ್ಲಿ ಹಾವ್ ಅಂತ ತೋರಿದ್ರು ಕೂಡ ಹಾವ್ ಅಲ್ಲಿ ಇಲ್ಲ. ಹಾವ ಕಾಣುವತ್ನಾಗ್ನು ಹಗ್ಗ ಅದ ಅಂತಾರ ಅವರು. ಹೌದು, ಒಪ್ತಿರೇನು? ಹಾವ ಕಾಣಕತೈತಲ್ಲ ಅವಾಗ್ನು ಹಗ್ಗನ ಐತಿ ಅಂತಾರ ಅವ್ರು. ಸರಿ ಐತಿವ ಅಂತ ತಪ್ಪೈತ ಅವ್ರ ಮಾತು? ಸರಿ ಐತ್ರಿ. ಮೂರ್ ಮಂದಿ ಸರಿ ಅಂತಾರ, ಉಳಿದ 12 ಮಂದಿ ಒಪ್ಪವಾಲ್ರಿ. ಇನ್ನ ವಿಚಾರ ಮಾಡಕ್ ಸರಿ ಐತ್ರಿ. 4 ಮಂದಿ ಒಪ್ಪಿದ್ರಿ, ಇನ್ನು 11 ಮಂದಿ ಉಳಿದ್ರು. ಸರಿ ಐತಿ ಗುರುಗಳ. 6 ಮಂದಿ, 3 ಮಂದಿ ಗಂಡ್ಮಕ್ಳು, 3 ಮಂದಿ ಹೆಣ್ಮಕ್ಳು ಒಪ್ಪಿದ್ರು. ಸರಿ ಇದೆ. ಎಲ್ಲಾರು ಹೋಲ್ಸೇಲ್ ಒಪ್ಪದೇವ್. ಎಲ್ಲಾರು ಹೋಲ್ಸೇಲಾಗ ಸರಿ ಐತ್ರಿ ಗುರುಗಳ. ಓಂ ನಮ ಶಿವಾಯ ಗುರುಗಳ. ಈಶ್ವರಪ್ಪ ಯಾರಂದ್ರೆ ಮುಗಿದು ಹೋಗ್ಬಿಡ್ರಿ. ಈಶ್ವರಪ್ಪ ಯಾರಂದ್ರ ಮುಗಿದು ಹೋತು. ಎಲ್ಲಿವರೆಗೆ ಸೃಷ್ಟಿ ಏನಂತಾರೆ ಇವರು? ಫಲ ಹೇತು ಕಾರ್ಯಕಾರಣವಾದವನ್ನ ಎಲ್ಲಿ ಮಠ ಒಪ್ತೇವಿ ಅಲ್ಲಿ ಮಠ ನಮ್ಗ ಸಂಸಾರ ತಪ್ಪುದಿಲ್ಲ ಅಂತಾನೆ ಗೌಡಪಾದ. ಇದು ಶಬ್ದಾರ್ಥ ಆಯ್ತು. ಇದ್ರಾಗ ಈಗ ವಿಚಾರವನ್ನ ಎಷ್ಟೋ ಫಾಸ್ಟ್ ಹೋಗ್ಬೇಕಂತೀನಿ, ಮುಗಿಸಿದ್ರಿ ನೀವು ಇದೆಲ್ಲ.
ಎಷ್ಟೋ ಫಾಸ್ಟ್ ಹೋಗ್ಬೇಕಂದ್ರೂ ಇಷ್ಟು ನಿಧಾನ ಆಗತ್ತೈತಿ. ಎಲ್ಲಿವರೆಗೆ ಹೇತು ಫಲ ಆವೇಶವಿರುವುದೋ ಅಲ್ಲಿಯವರೆಗೆ ಹೇತು ಫಲೋದ್ಭವವಿರುವುದು. ಹೇತು ಫಲಾವೇಶವು ಕ್ಷಯವಾದರೆ ಹೇತು ಫಲ ಉದ್ಭವ ಇರುವುದಿಲ್ಲ. ಇದಕ್ಕೆ ಅಪ್ಪೋರು ಏನ್ ಬರೀತಾರ? If you are caught in the trap of cause and effect due to ignorance, it is very difficult to get out. ಇದು ಮಾಯೆಯ ಬಲೆ ಅಂತಾರ ಅಪ್ಪೋರು. ಮಾಯೆ ಬಲೆ ಬೀಸದ ಜೀವಿಗಳನ್ನ ಹಿಡಿದು ಬಂಧಿಸಾಕ. ಈ ಮೀನ ಹಿಡ್ಯಾಕ ಇದಾಗ್ತೇವಲ್ಲ ನಾವು, ಬಂಧಿಸ್ತೇವಲ್ರಿ ಮೀನುಗಳನ್ನ. ಹಂಗ ಪರಮಾತ್ಮ ಏನ್ ಮಾಡ್ಯಾನ, ಇದೊಂದು ಟ್ರ್ಯಾಪ್ ಬಲಿ ಬೀಸಾನಂತ. ಯಾರಿಗೆ? ಜೀವರುಗಳಿಗೆ. ಆ ಬಲಿಯೊಳಗೆ ನೀವು ಸಿಕ್ಕಿಬಿದ್ರಿ ಅಂತಂದ್ರ ಅದ್ ಏನಾಗ್ತದ ಅಂದ್ರ ಆ ಬಲಿಯಿಂದ ನಿಮಗೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಅದು ಯಾವ್ದ್ರ ಬಲಿ ಅಂತಂದ್ರ ಅಜ್ಞಾನ ಎಂಬ ಬಲೆ ಬೀಸಾನಂತವ. ಅಜ್ಞಾನ ಎಂಬ ಬಲೆ, ಆ ಬಲೆಯೊಳಗೆ ಸಿಕ್ಕಿಬಿದ್ರಿ ಅಂತಂದ್ರ ಇಫ್ ಯು ಆರ್ ಕಾಟ್ ಇನ್ ದ ಟ್ರ್ಯಾಪ್ ಆಫ್ ಕಾಸ್ ಅಂಡ್ ಇಫೆಕ್ಟ್ ಡ್ಯೂ ಟು ಇಗ್ನರೆನ್ಸ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಔಟ್. ನಮಗ ಅದರಿಂದ ಹೊರಗೆ ಬರಕ್ ಅಸಾಧ್ಯ ಅನಿಸ್ತದ್ರಿ, ಅಸಾಧ್ಯ ಅನಿಸ್ತದ. This will result in a strong notion of individuality with the time of birth and anxiety over future. ಏನಾಗ್ತದ? ಆ ಅಜ್ಞಾನದ ಬಲೆಯಾಗಿ ಬಿದ್ರಿ ಏನಾಗತ್ತೆ ಬಿಡ್ರಿ ಅಂತೀರೇನು? ಅದಕ್ಕೆ ಏನಂತಾರ ಅವರು, ಅದು ಏನ್ ಮಾಡ್ತೈತಿ, ಎಲ್ಲಿ ಕೊನೆಗೊಳ್ತದ ಅಂತಂದ್ರ, ನಾನು ವೈಯಕ್ತಿಕವಾಗಿ ಜೀವ ಅದೇನಿ ಅನ್ನುವಂತ ಭ್ರಾಂತಿಯನ್ನ ಕೊಡ್ತದ. ಇಂಥ ಒಂದು ಕಾಲಘಟ್ಟದಲ್ಲಿ ನಾನು ಹುಟ್ಟಿದೆ, ಇಂಥ ಒಂದು ಕಾಲಘಟ್ಟದಲ್ಲಿ ಬೆಳ್ಕೊಂತ ಬಂದೆ, ಮುಂದೆ ಇಂಥ ಒಂದು ವಿದ್ಯಾಭ್ಯಾಸವನ್ನ ಮಾಡಿದೆ, ನಾನು ನಂತರ ಇಂಥ ಒಂದು ಕೆಲಸ ಕಾರ್ಯವನ್ನ ಮಾಡಿದೆ, ಇಷ್ಟು ಸಂಪಾದನೆ ಮಾಡಿದೆ, ಇಂಥ ಒಬ್ಬ ಸ್ತ್ರೀಗಳನ್ನ ಅಥವಾ ಇಂಥ ಒಬ್ಬ ಪುರುಷನನ್ನ ಮದುವೆಯಾದೆ, ಆ ನಂತರ ಇಷ್ಟ ಮಕ್ಕಳನ್ನ ಹಡೆದೆ. ಇದ ಖರೆ ಅನ್ನಿಸ್ಬಿಡ್ತದ, ಇದ ಖರೆ ಅನಿಸ್ಬಿಡ್ತದ. ಆಮ್ಯಾಗ ಮುಂದೆ ಏನಾಗ್ತೈತೆ ಅನ್ನುವಂತ ಕುತೂಹಲ ಇರ್ತದ ಏನ್ರಿ? ಆಂಗ್ಸೈಟಿ ಓವರ್ ಫ್ಯೂಚರ್. ಇಲ್ಲಿವರೆಗೆ ಹಿಂಗಾತು, ನಾಳೆ ಏನೋ ಎಂತೋ, ಮೊಮ್ಮಕ್ಕಳದ್ ಹೆಂಗ, ಮಕ್ಕಳದ್ ಹೆಂಗ, ಹೊಲದ್ ಹೆಂಗ, ಬ್ಯಾಂಕ್ ಬ್ಯಾಲೆನ್ಸ್ ಹೆಂಗ, ಮುಂದಿನ ಬಗ್ಗೆ ಚಿಂತಿರ್ತದ. The result will be getting trapped in the past and future, both of which are non-existent. My God. ಬರ್ತಾ ಬರ್ತಾ ನಾವು ಇನ್ನೊಂದು ಬಲಿಯೊಳಗೆ ಸಿಕ್ಕೊಂಡ್ಬಿಡ್ತೇವಂತ. ಈ ಬಲಿಯಾಗ ಬಂದ ಅಜ್ಞಾನ ಎಂಬ ಬಲಿಯಾಗ ಬಿದ್ದ ಮೇಲೆ ಮುಂದೆ ಇನ್ನೊಂದು ಬಲಿ ಐತಂತ. ಅದು ಎಂತ ಬಲಿ ಅಂತಂದ್ರೆ, ನಾಳೆ ಏನಾಕತಿ, ಹಿಂದೆ ಏನಾಯ್ತು, ಮುಂದೇನಾಕತಿ. ಯಾಕಂದ್ರ ಯಾವುದು ನಿರಂತರವಾಗಿ ಬ್ರಹ್ಮ ಸ್ವರೂಪ ಒಂದ ಐತೋ ಅದರಲ್ಲಿ ಹಿಂದ ಅನ್ನೋದು ಇಲ್ಲ, ನಾಳೆ ಅನ್ನೋದು ಇಲ್ಲ. ನಿನ್ನೆನೂ ಅದ ಇತ್ತು, ಇವತ್ತು ಅದ, ನಾಳೆನೂ ಅದ. ಅದರಲ್ಲಿ ಹಿಂದ ಹಿಂಗಿತ್ತು, ನಾಳೆ ಹಿಂಗಾಕತಿ ಇಲ್ಲ. ತಿಳಿಯತೈತೇನ್ರಿ ಮಾತು? ಹುಚ್ಚರು ಮಾತಾಡ್ದಂಗ ಆಗ್ತದ ಅನಿಸ್ತದ. ಹೊರಗಿನವ್ರಿಗೆ ಕೇಳಿದ್ರ ಇದು ಏನು ಮರ ಹಿಂಗ್ ಮಾತಾಡಕತ್ತಾರ ಇವ್ರು ಅನಿಸ್ತದ. ಜ್ಞಾನಿಗಳ ಮಾತು ಅಜ್ಞಾನಿಗಳಿಗೆ ಹುಚ್ಚರಂಗ ಅನಿಸ್ತದ, ಅಜ್ಞಾನಿಗಳ ಮಾತು ಜ್ಞಾನಿಗಳಿಗೆ ಹುಚ್ಚರ ಅನಿಸ್ತದ. ಜ್ಞಾನ ಆಗುದು ಅಂದ್ರೆ ಒಂದ್ ನಮೂನಿ, ಇದು ಒಂದ್ ನಮೂನಿ ಹುಚ್ಚ ಅಂತೀವಿ ನಾವು. ಹೆಂಗಂತ ನೋಡಿ, ಏನಂತಾರ ನೋಡ್ರಿ, ಯಾವುದ್ರಲ್ಲಿ ಹಿಂದೆ ನಾಳೆ ಅನ್ನೋದು ಇಲ್ಲವೋ ಅದರಲ್ಲಿ ನಿನ್ನೆ ಇವತ್ತ ನಾಳೆ ಅಂತ ಕಲ್ಪನಾ ಮಾಡಿ ನಿನ್ನಿದ್ ಹೆಂಗೋ ಆತ್ಪ, ನಾಳಿದ್ ಹೆಂಗ ಅಂತ. ಮೈ ಗಾಡ್. ಬಾ ಕಾಲ, ಆ ವಸ್ತು ಕಾಲಾತೀತ ಐತ್ರಿ. ಕಾಲದ ಅದೆಲ್ಲ ಕಲ್ಪಿತದ ರೀ. ಬ್ರಹ್ಮದಲ್ಲಿ ಕಾಲ ಕಲ್ಪಿತದ. ಆ ಕಲ್ಪಿತ ಕಾಲದ ಸಿಕ್ಕೊಂಡ್ಬಿದ್ದೇವೆ ನಾವು ಕುದಲಾಗಿ. ಹೆಂಗ ಈ ಹೊಳೆ ದಂಡಿ ಒಳಗ ಮೇಯಾಕ್ ಹೋಗಿರ್ತಾವ ನೋಡ್ರಿ ಹಸುಗಳು, ಅಲ್ಲಿ ಒಂದು ಆ ಮಣ್ಣು ಹೆಂಗ ನೆನದ ಹಸಿ ಆಗಿರ್ತೈತಲ್ಲ, ಅಲ್ಲಿ ಹುಲ್ಲು ತಿನ್ನಾಕ ಅಕಸ್ಮಾತ್ ಅದು ಹೋತು ಅಂತಂದ್ರ ಅದು ವೇಟಿಗೆ ಇಳ್ಕೊಂತ ಹೋಗಿ ಸಿಕ್ಕೊಂಡ್ಬಿಡ್ತೈತ ಅದು ಆ ಹುದಲಾಗಿ. ಹಂಗ ಈ ಜೀವಿಗಳು ಭೋಗಲಾಲಸೆಯಲ್ಲಿ ಬಿದ್ದು ಇವ್ರು ಹೆಂಗ ಸಿಕ್ಕೊಳತ್ತಾವಂದ್ರ ಒಂದು ಬಲಿಯಿಂದ ಇನ್ನೊಂದು ಬಲಿ, ಒಂದು ಬಲಿಯಿಂದ ಇನ್ನೊಂದು ಬಲಿ ಒಳಗ ಸಿಕ್ಕಾಕೊಂತ ಹೊಂಟಾರ. ಒಳ್ಳೆ ಬರ್ಲಿಕ್ಕೆ ಆಗಂಗಿಲ್ಲ, ಹೊರಗಡೆಯಿಂದ ಸಹಾಯ ಬೇಕು ಅಂದಾಗ ಹೊರಗೆ ಬರ್ಲಿಕ್ಕೆ ಸಾಧ್ಯ. The wise are not obsessed too much with the past or future.
ವಿಚಾರ ಮಾಡಿದ್ರ ನಾಳೆ ಬಗ್ಗೆ ಚಿಂತೆ ಇರಬಾರ್ದು, ನಿನ್ನೆ ಬಗ್ಗೆ ಚಿಂತೆ ಇರಬಾರ್ದು. ಹಂಗಾತಲ್ಲ ಅಂತೂ ಚಿಂತೆ ಇರಬಾರ್ದು, ಮುಂದೆ ಹೆಂಗ ಆಕೈತಿ ಅಂತ ಚಿಂತೆನೂ ಇರಬಾರ್ದು ಅಂತ ನೋಡ್ರಿ. ಐತೆ ನಮಗ ವಿಚಾರ ಮಾಡ್ರಿ. ಹಂಗಿಲ್ಲ ಅಂದ್ರೆ ನಾವು ಜ್ಞಾನಿಗಳು, ಹಂಗ ಇತ್ತಂದ್ರೆ ಇನ್ನೂ ಅಜ್ಞಾನ ಪೂರ ಹರಿದಿಲ್ಲ ಅಂತ ಅರ್ಥ. ಇದು ನಿಮ್ಗಷ್ಟ ಅಲ್ಲ, ಹೇಳೋರಿಗೆ ಬಂತು, ಕೇಳೋರಿಗೆ ಬಂತು, ಇಬ್ಬರಿಗೂ ಹೇಳಾಗತ್ತಾರೆ. ನಾಳೆ ಹೆಂಗಪ್ಪ, ಇಲ್ಲಿ ಮಠ ಅಂತೂ ಹೆಂಗೋ ಆತು, ನಾಳೆ ಹೆಂಗ ಯುದ್ಧ ಹಿಂಗ ಮುಂದುವರೆದ್ರ ಅಡಿಗೆ ಮಾಡೋದು ಹೆಂಗ? ಗ್ಯಾಸಿನ ಸಿಲಿಂಡರ್ 3750 ಆಗ್ಯದ, ಹೆಂಗ? ಮಂಗಳವಾರ ದಿವಸ ಮುಗೀತು ಅಂತಂದ್ರೆ ಬಾಂಬ್ ಹಾಕ್ತಾನಂತವ. 4 ಇರಾನ್ ಕಂಟ್ರೀಸ್, ಇರಾನ್, ಇರಾಕ್ ಅವೇನದಾವ ಮುಸ್ಲಿಂ ಕಂಟ್ರಿ, 4 ನಾಶ್ ಮಾಡ್ತೀನಿ ಅಂತ ಹೇಳ್ಯಾನ. ಮಂಗಳವಾರ ಮುಗೀತು ಅಂದ್ರೆ ಬುಧವಾರ ದಿವಸ ಏನಿತ್ತು ಗೊತ್ತಿಲ್ಲ. ಆದ್ರೆ ಜ್ಞಾನಿಗಳು ಅವರು ಯಾವುದೇ ಹಿಂದಿನ ಬಗ್ಗೆ ಆಗ್ಲಿ ಮುಂದಿನ ಬಗ್ಗೆ ಆಗ್ಲಿ ಚಿಂತಿಲ್ಲ ಅಂತ ನೋಡ್ರಿ. ಅವ್ರಿಗೆ ದೇ ಡು ನಾಟ್ ಹ್ಯಾವ್ ಟು ಡೂ ಇನ್ ದಿಸ್ ಡ್ರಾಮಾ ಆಫ್ ಲೈಫ್ ವಿತೌಟ್ ಥಿಂಕಿಂಗ್ ಟೂ ಮಚ್. They do what they have to do in this drama of life without thinking too much about the past and future. ಹಿಂದ ಆಗಿದ್ದು ಹೆಂಗ, ಇನ್ನು ಮುಂದೆ ಆಗೋದು ಹೆಂಗ ಅನ್ನುವಂಥದ್ರ ಬಗ್ಗೆ, ಇವ್ ಎರಡದ್ರ ಬಗ್ಗೆ ವಿಚಾರ ಮಾಡುವುದಿಲ್ಲ ಯಾರು, ಅವರೇ ಜ್ಞಾನಿಗಳು ಅಂತ ಒಂದು ಡೆಫಿನೇಷನ್ ಮತ್ತೊಂದಿದೆ, ಕೊರ್ಲರಿ ಅಂತೀವಿ ನಾವು. Getting steeped in the cause and effect trap, the mind gets preoccupied with the past and future, and the trap gets stronger and stronger, and more one engages in it. ಅದೇನ್ ಹೇಳಿದ್ನಲ್ಲ, ಹೆಂಗ ಅದು ಹಸು ಆ ಒಂದು ಹೊಳಿ ದಂಡಿ ಒಳಗ ಆ ಒಂದು ಹುಲ್ಲಾಗ ಅದು ಮಣ್ಣೊಳಗ ನಿಂತ್ಕೊಂಡಾಗ ಅದು ಹೆಂಗ ಕುಸ್ಕೊಂತ ಹೋಗಿ ಆಳವಾಗಿ ಸಿಕ್ಕೊಂಡ್ ಬೀಳ್ತೈತಿ ಆ ಹುದಲಾಗ, ಹಂಗ ಜೀವಿಗಳು ಈ ಸಂಸಾರದಲ್ಲಿ ಸಿಗಾಕೊಂಡು ಬೀಳ್ತಾ ಇದ್ದಾರೆ. ಎವ್ರಿ ಹರ್ಟ್ ಇನ್ ದ ವರ್ಲ್ಡ್ ಹ್ಯಾಪನ್ಸ್ ಓನ್ಲಿ ಒನ್ಸ್, but that hurt happens hundreds of times in mind when it is relived again and again. Thus the mind gives it life and strength. ಅಲ್ರಿ, ಮನುಷ್ಯಾಗ ಬರ್ತೇನು ಮರಕ್ ಬರ್ತೈತೇನೋ ಅಂತಾನೇವ, ಗೊತ್ತಾಗತೈತಿ. ಅರೆ ಅಂತಾನೇನು, ಮನುಷ್ಯಾಗ ಬರ್ದೇನು ಮರಕ್ ಬರ್ತೈತೇನ್ರಿ ಅಂತಾರ. ಅದಕ್ಕ ಸಮಜಾಯಿಸಿ ಒಳಗತ್ತಾನ, ಹೊರಗ್ ಬರಬಲ್ಲ. ಮಗ ಒದ್ರಿ, ಮನ್ ಲಗ್ನ ಮಾಡಿದೆ 2 ವರ್ಷ ಆತು, ಮಗ ಒದ್ರಿ, ಅಯ್ಯೋ ರಾಮ, ಬಿಟ್ಟು ಬಾರು ಮಗನ. ಹೆಂಗ್ ಬಿಟ್ಟು ಬರೋದ್ರಿ? ಮಗ ರೀ, ಒಬ್ನೇ ಮಗ ನೋಡ್ರಿ, ಅಲ್ಲಿ ಹೊರತು ಬೀಳುದು ಗೊತ್ತಾಗತೈತಿ. ಕಬಳ್ಯಾಗ ಕಲ್ಲು ಕಟ್ಟ್ಯಾನ, ಬಡ್ಯಾಗತ್ತಾನ, ಹೊರತು ಬೀಳಾಗತ್ತಾವು, ಹೊಡ್ಯಾವ್ ಕಾಣುವಲ್ಲ. ಯಾವ ಹೊಡ್ತಾರ ಬೀಳಾಗತ್ತಾವು, ಹೊಡ್ಯಾವ್ ಕಾಣುವಲ್ಲ, ಸರ್ಕೋಬೇಕನ್ವಲ್ ನೋಡ್ರಿ. ಅಲ್ಲೇ ಹುಡ್ಕಾಗತ್ತಾನ ಮತ್ತು ಸುಖ. ಹೌದ್ ಅನಸ್ತೇನ್ರಿ? ಅಲ್ಲ ಅನಸ್ತೈತಿ ಇವ್ರು ಗೌಡ ಪಾದಾಚಾರ್ಯ ಹೇಳುದು. ಅದು ಹೌದ್ ಅನಸ್ತದ್ರಿ, ಅದ್ ಗೊತ್ತಾಗ್ಬೇಕ್ರಲ್ಲ. ಅಲ್ಲ ಹೊರತು ಬೀಳುದು ಗೊತ್ತಾಗವಲ್ವಾ? ಗೊತ್ತಾಕತ್ರಿ, ಗೊತ್ತಾಕತಿ. ಆದ್ರ ಸರಿ, ಪೂರ್ಣ ಜ್ಞಾನ ಬಂದಾಗ ಅದು ಹೋಗತ್ರಿ. ಹೊಡ್ತಾರ ಬೆಳಗತ್ತಾವ, ಹೊಡ್ಯಾವ ಕಾಣುವಲ್ಲ ಅಂತಾರ ಅವ್ರು. ಇವ ಅಂತಾನ, ಅಲ್ರಿ ಏನ್ ಮನುಷ್ಯಾಗ ಬರದ ಏನ್ ಮರಕ್ ಬರ್ತೈತೇನೋ ಅಂತಾನ. ಏನ್ ಮಾಡ್ತೀರಿ? ಮತ್ ಹಂಗಾರ ಸಮಾಧಾನ ಮಾಡ್ಕೋಬೇಕಿರ್ಲ. ಯಾಕ್ರಿ, ಏನ್ ಹರ್ಕತ್ ಬಿದ್ದೈತಿ ಇಷ್ಟೆಲ್ಲ ಕೇಳಿದ್ಮೇಲೆ? ಇಷ್ಟೆಲ್ಲ ಕೇಳಿದಾಗ ಏನ್ ಹರ್ಕತ್ ಬಿದ್ದೈತಿ ಅಂತ ನಾ ಅಂತೇನಿ. ಅಜ್ಞಾನ ಕಾಲದಾಗ ಅನ್ರಿ ಬ್ಯಾಡ ಅನ್ನಂಗಿಲ್ಲ. ಅಜ್ಞಾನ ಕಾಲ ನಾನು, ನನ್ನವರು, ನನ್ನ ಮಗ, ನನ್ನ ಹೆಂಡತಿ, ನನ್ನ ಹೊಲ, ನನ್ನ ಮನಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅನ್ರಿ ಬ್ಯಾಡ ಅನ್ನಂಗ. ಅದು ಎದಕ್ಕೂ ಬರೋದಿಲ್ಲ ಉಪಯೋಗ ಅಂದಾಗ ತಗೊಂಡು ಏನ್ ಮಾಡುವುದು? ಅಂದ್ರೆ ನಿಧಿಧ್ಯಾಸನ ಕೊರತೆ ಅದರಿ ನಮಗ ಸ್ವಾಮ್ಯಾರ. ನಿಧಿಧ್ಯಾಸನ ಕೊರತೆ ಇದ್ದದಕ್ಕೆ ಹಂಗ ಅನಸ್ತದ. ವಿಚಾರ ಮಾಡಿದಾಗ ಹರಿತೈತಿ. ಮತ್ತ ಅದು ಹೆಂಗಂದ್ರ ಈ ಪಾಚಿ ಇರ್ತೈತಲ್ಲ ನೀರಾಗ, ಒಂದ್ ಕಲ್ಲು ಹೋಗದ್ರಿಂದ ಸರಿತೈತಿ, ಮತ್ತ ಒಂದ್ 2 ನಿಮಿಷ ಆಗುತ್ತೆ, ಮತ್ತ ಅಲ್ಲೇ ಪಾಚಿ ಬಂದ್ ಸೇರ್ಕೊಂಡ್ಬಿಡ್ತದ. ಹಂಗ
ಗೌಡಪಾದರನ್ನ ಶಂಕರಾಚಾರ್ಯರನ್ನ ಸಿದ್ಧಾರೂಢರನ್ನ ಮಾತು ಕೇಳಿದ್ ಬಂದ್ರ ಹೌದು ಅನಿಸ್ತದ. ಅದು ಮುಗಿತು. ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಹರಾರ ಮಹಾದೇವ ಅಂದ್ವಿ ಅಂದ್ರ ಮತ್ ಮುಚ್ಕೊಂಡ್ಬಿಡ್ತದ ಅಲ್ಲಿಗೆ. ಪಾರ್ವತಿ ಜೊತೆ ಬಂದ್ಬಿಡ್ತಾಳ್ರಿ ಮಾಯಾ. ಒಗ್ಗೋ ನಿಮ್ಮ ವಂಚಾಳುಗಳೇ. ಅದನ್ನ ಬಂದ್ ಮಾಡ್ಸಿದ್ರಿ ನಮ್ಮ ಮಠದಾಗ. ಪಾರ್ವತಿ ಪತಿ ಶಿವ ಅನ್ನಂಗಿಲ್ರಿ, ಅಂದ್ರ ಎಲ್ಲಾರು ನಗ್ತಾರ್ರಿ. ಈಗಾದ್ರೂ 14 ಮಠದೊಳಗ ಆ ಮಂತ್ರ ಇಲ್ರಿ. ಅದು ಪಾರ್ವತಿ ಪರಮೇಶ್ವರ ಅನ್ನೋ ತೆಗೆದ್ ಬಿಟ್ಟಾರ. ಅಲ್ಲ ಬಿಡ್ರಿ, ಬ್ಯಾರೆದು ನೀವು ಏನಂತೀರಿ ಅಂದು ಲಾಸ್ಟ್ ಹೋಗ್ಬೇಕಾರ ಅದೇನ್ ಬಿಟ್ಟಿರ್ತೇವಲ್ಲ ಅವ್ನ ಹಾಕೊಂಡ್ ಹೊಂಟಿವಂದ್ರ ಹಂಗ ಹೋಗ್ಯವ ಏನ ಅಜ್ಞಾನದಾಗ ಹೋಗ್ಯವ ಏನ್ ಮತ್ ಮೊದಲಿನ ಅಜ್ಞಾನದಾಗ ಹೋಗ್ಯವ. ನಮ್ಗೆ ಏನದ ಆ ಮಂತ್ರ ಹೇಳೋದು ಮುಖ್ಯ ಅಲ್ಲ. ಅಲ್ಲಿ ಅದು ಮುಗೀತಪ್ಪ, ಶಾಸ್ತ್ರ ಮುಗೀತ. ಮತ್ತೆ ನಮಗ್ ಸಂಸಾರ ಅಲ್ಲಿ ಅದು ಅತಿಕ್ರಮಣ ಮಾಡೇ ಬಿಡ್ತದ. ಅದು ಪಾಚಿ ಅದ್ ಮನಿ ಕಡೆ ನೆನಪಾಕತ್ರಿ. ಹಾ ಮತ್ತ್ಯಾಕ್ ಪಾರ್ವತಿನ ತಗೊಂಡ್ ಬರ್ತಿದ್ರಿ ಅಂತಿದ್ರಿ ಅವ್ರು. ಹೊಳ್ಳಿ ಇಲ್ಲಿ ಶಾಸ್ತ್ರ ಕೇಳಿ ಮತ್ ಪಾರ್ವತಿ ಹೊಂಟಿರಿ ಬಿಡ್ರಿ ಅದನ್ನ ಅನ್ನೋದು ಅಂತ ಹೇಳಿದ್ರು. ಬಿಟ್ರ ಮಾಯ ಹೊಕತ್ರ ಮತ್ತು ಬರ್ತ ಸುತ್ತರ್ಕಂತದ್ ಕಾಲ. The whole world gathers and the capacity to hurt me because I have given the world the capacity and the strength to do it. ಎಂತ ಮಾತು ಹೇಳ್ತಾರ್ರಿ. ಇಲ್ಲದೆ ಇರುವಂತ ಜಗತ್ತಿನ ಕೈಯಾಗ ಬಡಗಿ ಕೊಟ್ಟು ಅದ್ರ ಕಡೆಯಿಂದ ಹೊಡಿಸ್ಕೊಳಕ ನಾ ತಯಾರಾಗೇನಂತ ಹೇಳ್ತಾರ ಅವ್ರು. ಯಾವ್ದ್ರಿ? ಇಲ್ಲದೆ ಇರುವಂತ ಜಗತ್ತು, ಅದ್ರ ಕೈಯಾಗ ಬಡಗಿ ಕೊಟ್ಟು ಅದ್ರ ಹೊರತ ತಿನ್ಲಾಕ ನಾ ತಯಾರಾಗೇನಂತ. We look for the source of our problems outside. ನಮಗೆ ಏನೋ ಸಮಸ್ಯೆ ಬಂದಾವಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹೊರಗೆ ಹುಡುಕಾಗತ್ತೇವಂತ. And for solution also outside, and do not realize that it is us that ignorance the problem and we are solution also. You are the solution, you are the problem ಅಂತ ಒಂದು ಅಪ್ಪೋರ್ ಒಂದು ಆರ್ಟಿಕಲ್ ಬರ್ದಾರ, ದಯಾನಂದ ಅಪ್ಪೋರ್. ನಮ್ಮ ಜೀವನದಾಗ ಬರುವಂತ ಸಮಸ್ಯೆಗಳಿಗೆ ಕಾರಣ ನಿನ್ನ ಅಜ್ಞಾನ, ನೀನೇ ಕಾರಣ. ಮತ್ತೆ ಪರಿಹಾರ ನೀನೇ. ನಾವೇನ್ ಮಾಡಾಕತ್ತೀವಿ? ಹೊರಗೆ ಹುಡುಕಾಗತ್ತೀವಿ. ಯಾರಾದ್ರೂ ನನ್ನ ಸಮಸ್ಯೆಗೆ ಪರಿಹಾರ ಕೊಟ್ಟಾರೇನು ಜಗತ್ನಾಗ? ಯಾರಿಂದ ಹೋದೀತಿ ಇದು ಭವಬಂಧನ ಅಂತ ವಿಚಾರ ಮಾಡ್ತಾನ. ಆದ್ರ ನಾನ ಅದ ಕಳ್ಕೋಬೇಕು, ನನ್ನಿಂದ ಮಾತ್ರ ಸಾಧ್ಯ ಐತಿ, ನಾನ ವಿಚಾರ ಮಾಡ್ಬೇಕು, ಮಾಡವಲ್ಲ. ಯಾರ ಕಳಿಬೇಕು ಅಂತ ನಾವು. As long as you are obsessed with this world of cause and effect, the more it will get stretched further. ಎಲ್ಲಿವರೆಗೆ ಕಾರ್ಯಕಾರಣ ಭಾವವನ್ನು ಒಪ್ತೀರಿ ಅಲ್ಲಿವರೆಗೆ ನೀವು ಈ ಹುದಲಾಗಿ ಸಿಕ್ಕೊಂಡು ಬೀಳ್ತೀರಿ. When this obsession gradually comes down through Shravana, Manana, Nididhasanam of Atma Swarupa, there will not be more continuation of samsara due to the perceived cause and effect nature of the world. ಯಾವಾಗ ಶ್ರವಣ ಮಾಡಿದ್ದನ್ನ ಮನನ ಮಾಡಿದ್ದನ್ನ ನಿಧಿಧ್ಯಾಸನ ಮಾಡಿ ಸಂಶಯ ವಿಪರೀತ ಭಾವನೆ ರಹಿತವಾದ ಆತ್ಮಜ್ಞಾನ ಆಗ್ತದೋ, ಅವಾಗ ಏನಾಗ್ತದ ಅಂತಂದ್ರ ಈ ಕಾರ್ಯಕಾರಣ ಭಾವ ಅನ್ನುವಂಥದ್ದು ಏನದ ಇದು ಕಲ್ಪಿತದ. ಹಾವು ತೋರುವತ್ನಾಗು ಹಗ್ಗನದ. ಹಗ್ಗ ಹಾವು ಆಗಿಲ್ಲ. ಹಗ್ಗ ಹೋಗಿ ಹಗ್ಗದಲ್ಲಿ ಹಾವು ಹುಟ್ಟಿಲ್ಲ. ಹಾವು ತೋರಾಗತ್ತದ, ಹುಟ್ಟಿಲ್ಲ. ಅಜಾತವಾದವನ್ನ ಯಾವಾಗ ತಿಳ್ಕೋತೀವಿ ಅವಾಗ ಏನಾಗ್ತದ? ದೇರ್ ವಿಲ್ ನಾಟ್ ಬಿ ಎನಿ ಮೋರ್ ಕಂಟಿನ್ಯೂಷನ್ ಆಫ್ ಸಂಸಾರ. ಅಲ್ಲಿಗೆ ಸಂಸಾರ ಕೊನೆ ಆಗ್ತದೆ. ಸಂಸಾರ ಅಂದ್ರೆ ಏನ್ರಿ? ಹುಟ್ಟು ಸಾವು ಕೊನೆ ಆಗ್ತದ. ಆ ಹುಟ್ಟು ಸಾವನ್ನು ಕಳ್ಕೊಳ್ಳೋದಕ್ಕೆ ಮೋಕ್ಷ ಅಂತಾರೆ. The notion that the world and its trapping are needed to complete oneself will weaken, and the turium, the self, will be accepted as it is. ಭ್ರಮ ಹೋತು ಅಂದ್ರೆ ಇದ್ದ ತುರಿಯನ ದರ್ಶನ ಆಗ್ತದೆ. ತುರಿಯ ನಾನೇ, ಆ ನಾಲ್ಕನೆಯವನು. ಜಾಗೃತದಲ್ಲಿ ಇದ್ದವನು ನಾನಲ್ಲ, ಸ್ವಪ್ನದಲ್ಲಿ ಇದ್ದವನು ನಾನಲ್ಲ, ಸುಷುಪ್ತಿಯಲ್ಲಿ ಇದ್ದವನು ನಾನಲ್ಲ. ಈ ಮೂರಕ್ಕೂ ಸಾಕ್ಷಿಯಾಗಿರುವಂತ ನಾಲ್ಕನೆಯವನೇ ನಾನು ಅಂತ ಯಥಾರ್ಥವಾದ ಯಾವಾಗ ಜ್ಞಾನ ಆಗ್ತೈತೋ ಅವಾಗ ಎಲ್ಲಿದೆ ಸಂಸಾರ? ಹುಟ್ಟು ಸಾವು ಎಲ್ಲದ? ಕಾರ್ಯಕಾರಣ ಎಲ್ಲದ?
Thus, one should discard the cause and effect teaching and accept non-origination of teaching. ಆದ್ದರಿಂದ ಈ ಕಾರ್ಯಕಾರಣ ಭಾವವನ್ನು ಒಪ್ಪಬಾರದು. ಈ ಕಾರ್ಯಕಾರಣವಾದ ದೋಷಿತದ. ಆದ್ದರಿಂದ ಏನದ ಅಜಾತವಾದವನ್ನೇ ಒಪ್ಪಬೇಕು. ಇದು ನಮ್ದು ನಿರ್ಣಯ. 56. ಯಾವದ್ದೇತು ಫಲಾವೇಶಃ ಸಂಸಾರಸ್ತಾವದ್ದಾಯತಃ ಕ್ಷಣೇ ಹೇತು ಫಲಾವೇಶೆ ಸಂಸಾರಂ ನ ಪ್ರಪದ್ಯತೆ. ಹೇತು ಫಲಾವೇಶವು ಇರುವವರೆಗೆ ಸಂಸಾರವು ಹರಡಿಕೊಂಡಿರುತ್ತದೆ. ಹೇತು ಫಲಾವೇಶವು ಸವೆದ ಮೇಲೆ ಸಂಸಾರವು ಪಡೆಯದೇ ಇರುತ್ತಾನೆ. ಏಕೆಂದರೆ ಆಗ ಸಂಸಾರಕ್ಕೆ ಕಾರಣವಾದ ಧರ್ಮ ಅಧರ್ಮಗಳೇ ಇರುವುದಿಲ್ಲ. 56. ಎಲ್ಲಿವರೆಗೆ ಹೇತು ಫಲಾವೇಶವಿರುವುದು ಅಲ್ಲಿವರೆಗೆ ಸಂಸಾರವು ಆಯತವಾಗಿರುತ್ತದೆ. ಹೇತು ಫಲಾವೇಶವು ಕ್ಷೀಣವಾದರೆ ಸಂಸಾರವು ಹೊಂದುವುದಿಲ್ಲ. ಶಬ್ದಾರ್ಥ ನೋಡ್ರಿ. 56ನೇ ಶ್ಲೋಕ. ಯಾವತ್ ಹೇತು ಫಲಾವೇಶಃ ತಾವತ್ ಎಲ್ಲಿಯವರೆಗೆ ಕಾರ್ಯಕಾರಣವಾದಂತ ವಿಚಾರವನ್ನ ಇರ್ತದೆಯೋ ಅಲ್ಲಿಯವರೆಗೆ ಸಂಸಾರ ಆಯತಃ ಸಂಸಾರವು ಹರಡಿಕೊಂಡಿರುತ್ತದೆ. ಆಯತಃ ಅಂದ್ರೆ ಬೆಳೆದಿರುತ್ತದೆ, ಚಾಚಿಕೊಂಡಿರುತ್ತದೆ ಅಂತ ಅರ್ಥ. ಚಾಚಿಕೋ ಆಯತಃ ಅಂದ್ರೆ ಚಾಚಿಕೋ, ಹರಡಿಕೋ. ಆಯತಃ ಸಂಸಾರವು ಅಂದ್ರೆ ಹುಟ್ಟು ಸಾವಿಗೆ ಸಂಸಾರ ಅಂತಾರೆ. ಸಂಸಾರ ಅಂದ್ರೆ ಗಂಡ ಹೆಂಡತಿ ತಗೋಬ್ಯಾಡ್ರಿ, ವೇದಾಂತದ ಕೊನೆ ಹಂತಕ್ಕೆ ಬಂದೇವಿ. ಆ ಸಂಸಾರಕ್ಕ ಗಂಡ ಹೆಂಡತಿ ಅನ್ನೋದಕ್ಕ ಸಂಸಾರ ಅನ್ನೋದು ಲೌಕಿಕ ಮಾತು. ಹೇತು ಫಲಾವೇಶೇ ಕ್ಷೀಣೆ ಯಾವಾಗ ಕಾರ್ಯಕಾರಣವಾದ ಯಾವಾಗ ಇಲ್ಲದಂಗಾಗಿ ಹೋಗ್ತದ, ಜ್ಞಾನದಿಂದ, ಶ್ರವಣದಿಂದ, ಮನನದಿಂದ, ನಿಧಿಧ್ಯಾಸನದಿಂದ, ಈ ಮೂರರ ಮುಪ್ಪರಿಗೆ ಜ್ಞಾನ ಅನ್ನೋದು. ಮತ್ತೆ ಜ್ಞಾನ ಅಂತಂದ್ರೆ ಈ ವ್ಯವಹಾರಿಕ ಜ್ಞಾನ ತರಬೇಡ್ರಿ. ಇಲ್ಲಿ ಜ್ಞಾನ ಅಂದ್ರೇನು? ಶ್ರವಣ ಮನನ ನಿಧಿಧ್ಯಾಸನದಿಂದ ಪರಿಪಕ್ವಗೊಂಡ ಅಂತಃಕರಣದ ಸ್ಥಿತಿಗೆ ಜ್ಞಾನ ಅಂತಾರೆ. ಯಾವಾಗ ಈ ಜ್ಞಾನ ಬಂತೋ ಅವಾಗ ಏನಾಗ್ತದ? ಈ ಕಾರ್ಯಕಾರಣ ಅನ್ನೋದು ಕ್ಷೀಣ ಆಗ್ತದ, ಅಡಿಗೆ ಹೋಗ್ತದ, ಕ್ಷೀಣ ಆಗ್ತದ. ಅವಾಗ ಏನಾಗ್ತದ? ಸಂಸಾರ ನ ಪ್ರಪದ್ಯತೆ. ಆವಾಗ ಈ ಹುಟ್ಟು ಸಾವು ಅನ್ನುವಂತ ಸಂಸಾರ ನ ಪ್ರಪದ್ಯತೆ. ಸಂಸಾರಕ್ಕೆ ಕಾರಣವಾದ ಧರ್ಮಗಳು ಇರುವುದಿಲ್ಲ ಅಂತ ಅವ್ರು ಅಂದಾರ. ಇಲ್ಲಿ ಏನಂತಾರ? ಸಂಸಾರಕ್ಕೆ ನಮ್ದು ಪ್ರವೇಶ ಆಗುವುದಿಲ್ಲ. ಸಂಸಾರಕ್ಕೆ ನಮ್ದು ಪ್ರವೇಶ ಆಗೋದಿಲ್ಲ. ಸಂಸಾರದಿಂದ ದೂರ ಉಳಿತೇವೆ, ಅಜ್ಞಾನದಿಂದ ದೂರ ಉಳಿತೇವೆ, ನಮ್ಮ ಸ್ವರೂಪದಲ್ಲಿ ನಾವು ಉಳ್ಕೋತೇವಿ. ಅದಕ್ಕ ಅಂತಾರವರು, ನೀ ಮೊದಲು ಯಾರನ್ನು ತಿಳ್ಕೊಂಡಲ್ಲಿ ಉಳ್ಕೋ. ಯಾವ್ದು ಗದ್ಲಿಲ್ಲ, ಯಾವ್ದು ಗೋಳಿಲ್ಲ. ನಾವು ತಿಳ್ಕೊಳಕತ್ತೇವಿ, ಉಳ್ಕೊಳ್ಳೋದಾಗಬಾರ್ದು ನಮ್ಗೆ. ಹಂಗಾರೆ ಏನ್ ಮಾಡ್ಬೇಕು? ಉಳ್ಕೊಳಕಂದ್ರೆ ಮನನ ನಿಧಿಧ್ಯಾಸನ ಮಾಡ್ರಿ ಅಂತ ತಿಳ್ಕೊಂಡನ. ಆಕ್ಚುಲಿ ಈ 3ನೇ ಅಧ್ಯಾಯಕ್ಕೆ ಮಾಂಡುಕ್ಯ ಉಪನಿಷತ್ ಮುಗಿದದ. ಬಹಳ ಮಂದಿಗೆ ಇದು ತಿಳಿತ್ರಿ, ಆದ್ರೆ ಉಳಿವಾಲ್ದ ಅನ್ನೋದಕ್ಕೆ ಮತ್ತೆ ನಿಧಿಧ್ಯಾಸನ ಮತ್ತು ಮನನ ಹೆಚ್ಚಿಗೆ ಹೇಳಾಕಂತ ತಿಳ್ಕೊಂಡು ಮತ್ತೊಂದು 100 ಶ್ಲೋಕಗಳನ್ನ ಕಾರಿಕೆಗಳನ್ನ ಬರ್ತಿದ್ದಾರೆ. ಯಾಕ? ಮನನ ನಿಧಿಧ್ಯಾಸನ ಕೊರತೆ ಅದ ನಮ್ಗೆ. ನಾವ್ ಯಾರಂತ ತಿಳ್ಕೊಂಡೇವಿ, ಬಹಳ ಮಂದಿ ತಿಳ್ಕೊಂಡೇವಿ. ತಿಳಿದಲ್ಲಿ ಉಳ್ಕೋವಲ್ಲಿ ನಾವು ಪುಟಕ್ ಹೊರಗೆ ಬರ್ತೇವೆ. ಹೊರಗೆ ಬರ್ತೇವಿ. ಮತ್ತ ಅದು ಏನಾಗ್ತತಿ? ಆ ಸಂಸ್ಕಾರ ಬಲ ಆಗ್ತತಿ. ಅವಾಗ ಇದು ಏನಾಗ್ತತಿ? ಇದು ಕ್ಷೀಣ ಆಗತೈತಿ. ನಮಗ ಅದು ಕ್ಷೀಣ ಆಗ್ಬೇಕು, ಸಂಸಾರ ಕ್ಷೀಣ ಆಗ್ಬೇಕಾಗ್ಯದ, ಅಜ್ಞಾನ ಕ್ಷೀಣ ಆಗ್ಬೇಕಾಗ್ಯದ, ಭ್ರಮ ಹೋಗ್ಬೇಕಾಗ್ಯದ. ಹೋಗಿರ್ತದ, ಮತ್ ಕೂಡ್ಕೊಂಡ್ಬಿಡ್ತದ ಪಾಚಿ. ಎಲ್ಲಿ ದೋಷದ ಅನ್ನುವಂಥದ್ದು ತಿಳ್ಕೊಡ್ರಿ, ಅದಕ್ಕೆ ಔಷಧ ಕೊಡಾಕತ್ತಾರೆ. ಮನನ ನಿಧಿಧ್ಯಾಸನ ಕೊರತೆ ಐತಿ ನಮ್ ಬಹಳ ಮಂದಿಗೆ ಅಂತ ತಿಳ್ಕೊಂಡು
ಗೌಡಪ್ಪ ಆದನು ಮತ್ತೊಮ್ಮೆ ಏನ್ ಮಾಡದ ಹೊಸ ವಿಷಯ ಏನಿಲ್ರಿ ಅಧ್ಯಾಯದ ಅಲಾತ ಶಾಂತಿ ಪ್ರಕರಣದಾಗ ಹೊಸ ವಿಷಯ ಏನಿಲ್ಲ, ಇದ್ದ ವಿಷಯನ ಹೇಳಾಗತ್ತಾರ. ಮನನ ಇನ್ನಷ್ಟು ನಿತ್ಯಾಸನವನ್ನು ಹೇಳಲಿಕ್ಕೆ ಉಪೋದ್ಘಾತ ಮಾಡ್ಯಾರ. 56ನೇ ಶ್ಲೋಕದಾಗ ಏನ್ ಹೇಳ್ತಾರ ಹಂಗಾರ ಶಬ್ದಾರ್ಥ ಹೇಳಿದ್ರಿ. ಈಗ as long as the obsession continues, the feeling of limitation is always traced to the external cause, but not to self-ignorance. ಎಲ್ಲಿವರೆಗೆ ಏನಾಗ್ತದ ಈ ಕಾರ್ಯಕಾರಣದ ಏನದ ಇದು ನಡೀತದ 56 ಅಲ್ಲ, ಅಲ್ಲಿವರೆಗೆ ಸಂಸಾರ ಹರಡಿಕೊಂಡಿರ್ತದ. ಅದರಿಂದ ಏನಾಗ್ತದೆ? ಫೀಲಿಂಗ್ ದ ಲಿಮಿಟೇಷನ್ ಈಸ್ ಆಲ್ವೇಸ್ ಟ್ರೇಸ್ ಟು ದ ಎಕ್ಸ್ಟರ್ನಲ್ ಕಾಸ್ ಬಟ್ ನಾಟ್ ಟು ದಿ ಸೆಲ್ಫ್ ಇಗ್ನರೆನ್ಸ್. ಟ್ಯಾಂಪರಿಂಗ್ ವಿತ್ ಎಕ್ಸ್ಟರ್ನಲ್ ಥಿಂಗ್ಸ್ ಸೀಮ್ಸ್ ಟು ಬಿ ಸೊಲ್ಯೂಷನ್. ಸಮಸ್ಯೆ ಹೊರಗದ್ರಿ, ಹೊರಗೆ ಕಾಣ್ತೈತೆ ಅವ್ನು ಸಮಸ್ಯೆ ಹೊರಗದ, ಪರಿಹಾರನು ಹೊರಗೈತೆ ಅಂತ ಹೊರಗೆ ಹುಡ್ಕಾಕೊಂಟ ನೀವು. ಸುಷುಪ್ತಿ ಒಳಗ ಆನಂದ ಬಿಟ್ಟು ಸಿಕ್ಕೈತಿ ನಿಮಗ, ಕೇಳ್ರಿ ಮಜಾ. ಸ್ವಪ್ನ ಜಾಗೃತ ಸ್ವಪ್ನದಾಗ ಅಡ್ಡಾಡ್ತಾನ, ಮನಸ್ಸು ಬಳಲಿ ಬೆಂಡ್ ಆಗ್ತದ. ಸುಷುಪ್ತಿ ಅವಸ್ಥೆ ಹೋಗ್ತಾನ, ಆನಂದ ಸಿಗ್ತದ. ಮತ್ತೆ ಎದ್ದ ಮೇಲೆ ಏನ್ ಮಾಡ್ತಾನ? ಜಾಗ್ರತ ಸ್ವಪ್ನದಾಗ ಮತ್ತೆ ಅದು ಹೊರಗೈತಂತ ಹೊರಗೆ ಹುಡ್ಕಾಕ್ ಹೋಗ್ತಾನೆ. ಎಲ್ಲಿ ಸಿಕ್ಕೈತನ್ನು ವಿಚಾರ ಮಾಡಬೇಕು ಬೇಡ. ಆನಂದ ಎಲ್ಲಿ ಸಿಕ್ಕೈತಿ ನಮಗ? ಮನಸ್ಸು ಲಯ ಆದಾಗ ಆನಂದ ಆಗ್ಯದ, ವಿಚಾರ ಮಾಡೋದ್ರಿ ಬೇಡ್ರಿ. ಸಿಕ್ಕೈತಿ ಒಳಗ, ಕಾಣ್ತೈತಿ ಹೊರಗ, ಎಷ್ಟು ಮಜಾ ಅದ ನೋಡ್ರಿ. ಆನಂದ ಸಿಕ್ಕೈತಿ ಅಲ್ಲೇ ಸುಷುಪ್ತಿ ಅವಸ್ಥೆ ಒಳಗ, ಗಾಢ ನಿದ್ರೆ ಅವಸ್ಥೆ ಒಳಗ ಆನಂದ ಸಿಕ್ಕೈತಿ. ತೋರ್ತೈತಿ ಅಲ್ಲ ಹೊರಗೆ ತೋರಾಗತ್ತೈತಿ. ವಿಷಯ ವಸ್ತುಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲಿ ತೋರಾಗತ್ತೈತಿ. ಅದಕ್ಕೆ ಎಲ್ಲಿ ಹುಡುಕಾಗತ್ತ ನೀವ? ಹೊರಗ ಹುಡುಕಾಗತ್ತ. ಬಳಲಿ ಬೆಂಡ್ ಆಗ್ತತಿ. ಮುಂಜಾನೆಯಿಂದ ಹಿಡಿದು ಸಂಜೆ ಮಠ ಜಿಂಕಿ ಓಡ್ತದ, ನೀರಡಿಸೈತಿ ಬಿಸಿಲಾಗ. ಆ ಬಿಸಿಲು ಗುದ್ರಿ ಕಾಣ್ತದ. ಎಲ್ಲಿ ಕಾಣ್ತದ ಬಿಸಿಲು ಗುದ್ರಿ? ದೂರತ ಕಾಣ್ತದ. ಆ ಬಂಜರು ಭೂಮಿಯಲ್ಲಿ ಆ ಬಿಸಿಲು ಗುದ್ರಿ ಕಾಣ್ತದ. ಅದು ನೀರು ಅಂತ ತಿಳ್ಕೊಂಡು ಓಡಾಗತೈತ. ಆ ಜಿಂಕಿ ಎಲ್ಲಿ ಮಠ ಓಡ್ತೈತೆ ಅಂದ್ರ ಸೂರ್ಯನ ಪ್ರಕಾಶನ ಮಠ ಓಡ್ತದ. ಅಲ್ಲಿ ಓಡ್ತದ, ಪೂರ್ವಕ್ಕೆ ಓಡ್ತದ, ಉತ್ತರಕ್ಕೆ ಕಾಣ್ತದ. ಅದು ಜಿಂಕಿ ಉತ್ತರಕ್ಕೆ ಓಡ್ತದ, ಮತ್ ಪಶ್ಚಿಮಕ್ಕೆ ಕಾಣ್ತೈತಿ. ಬೇರೆ ಬೇರೆ ದಿಕ್ಕಿ ಕಾಣ್ಕೊಂತ ಹೋಗ್ತದೆ. ಎಲ್ಲಿ ಮಠ ಕಾಣ್ತೈತಿ ಅಂತಂದ್ರ ಸಂಜೆವರೆಗೂ ಕಾಣ್ತದ. ಸಂಜೆ ಆತು, ಸೂರ್ಯಾಸ್ತ ಆತಂದ್ರ ಯಾವ ನೀರು ಕಾಣಂಗಿಲ್ಲ. ಇದು ನೀರು ಕುಡಿಲಾರ್ದ ನೀರಡಿಸಿ ಏನ್ ಮಾಡ್ತದ? ಆಯಾಸಗೊಂಡು ಅಲ್ಲೇ ಎಲ್ಲೇ ಒಂದ್ ಕಡೆ ಮನ್ಕೊಂಡಾಗ ಆನಂದ ಆಗ್ತದ. ಆನಂದ ಆಗುತ್ತೇನ ತೃಪ್ತಿ ಹೊಂದದ. ತೃಪ್ತಿ ಹೊಂದ್ ಮತ್ತೆ ಎಚ್ಚರ ಆದ್ಮೇಲೆ ಮತ್ತೇನ್ ಕಾಣ್ತದ? ಮತ್ತಿಂದ ಅದ ಕಾಣ್ತದ, ಹೊರಗ ಕಾಣ್ತೈತಿ. ಆನಂದ ಹೊಂದೋದು ಒಳಗ, ಹೊರಗ ನಮಗ ಕಾಣಾಗತೈತಿ ಅಂತ ಹೊರಗ ಬೆನ್ ಹತ್ತದ. ಬಿಟ್ಟೇ ಇಲ್ಲಿದು. ಯಾವ್ದ್ರ ಜಿಂಕಿ ಅದು ಬೆಟ್ಟಿ ಆಗೈತೆ ನಿಮ್ಗೆ? ಯಾರಿಗಾರ ಜಿಂಕಿ ಬೆಟ್ಟಿ ಆಗೈತೆ? ದಿವಸ ನೋಡ್ತೇವ್ ಬಿಡ್ರಿ. ನಾವೇ ರೀ. ಆಗೈತಿ, ಹಿಂಗ ಆಗೈತೆ ಇಲ್ರಿ ನೋಡ್ರಿ ಸಹನ. ಆಗೈತ್ರಿ. ಹೌದ್ರಿ ಪುರಾ ಕಸ್ತೂರಿ ಮೃಗದಂದ ಹೊರಗೆ ವಾಸನೆ ಹುಡ್ಕ್ಯಾಡ್ತ, ತನ್ನ ಮೇಲೆ ವಾಸನೆ ಅದ ಅನ್ನೋದು ಅದಕ್ಕೆ ಗೊತ್ತೇ ಆಗುದಿಲ್ರಿ. ಯಾವಾಗದು ಒಕ್ಕಳದಾಗ ವಾಸನೆ ಐತಿ. ಒಕ್ಕಳದಾಗ ಮೂಗ್ ಇಟ್ಕೊಂಡು ಮನಿಗದಾಗ ಅದಕ್ಕೆ ಸುಖ ಸಿಗ್ತದ, ಆನಂದ ಆಗ್ತದ. ಅದನ್ನ ಎಲ್ಲಿ ಹುಡುಕ್ತೈತದು? ತನ್ನ ಹತ್ರ ಇದ್ದಂತ ಆನಂದವನ್ನ ಹೊರಗೆ ವಿಷಯಗಳಲ್ಲಿ ಹುಡುಕಾಗತ್ತದ ಚಿಗರಿ. ಅದೇ ರೀತಿ ಮನುಷ್ಯರು ಕೂಡ ಆನಂದ ಅನ್ನೋದು ಹೊರಗದ, ವಿಷಯದಾಗ ಹುಡುಕಾಗತ್ತೀವಿ. ನಾವು ಎಲ್ಲರೂ ಹುಡುಕಾಗತ್ತೀವಿ. ಟ್ಯಾಂಪರಿಂಗ್ ವಿತ್ ಎಕ್ಸ್ಟರ್ನಲ್ ಥಿಂಗ್ಸ್ ಸೀಮ್ಸ್ ಟು ಬಿ ದ ಸೊಲ್ಯೂಷನ್. ಹೊರಗೈತಿ ಸುಖ, ಹೊರಗ ಹುಡುಕ್ಬೇಕು, ಹೆಂಗರ ಮಾಡಿ ಹುಡುಕ್ಬೇಕು. ಪುನಃ ಯತ್ನವ ಮಾಡು, ಮರಳಿ ಯತ್ನವ ಮಾಡೋ ಅನ್ನಗತ್ತಾನೆ. ಬಿಡವಲ್ಲ. ಇಲ್ರಿ, ಮರಳಿ ಪ್ರಯತ್ನ ಮಾಡ್ಬೇಕ್ರಿ ಅಂತಾನ. ಆಟ ಸಣ್ಣಂದಿರ್ತ, ಗುಂಡ ಗಜಗ ಬಳಿ ಚೂರ್ನಾಗ ಸುಖ ಕಂಡ.
ವಯಸ್ಸಾದಂಗ ದೊಡ್ಡವಾದಂಗ ಸಾಲಿಗೆ ಹೊಂಟ ಅಭ್ಯಾಸ ಮಾಡ್ಬೇಕು ಅಂದ ಅಭ್ಯಾಸದಾಗ ಸುಖ ಅಲ್ಲಿ ಹುಡುಕಿದ ಆತು. SSLC ಆತು, ಡಿಗ್ರಿನೂ ಆತು, ಏನೋ ಒಂದು ನೌಕರಿನೂ ಆತು, ಉದ್ಯೋಗನೂ ಆತು ಅಂತ ತಿಳ್ಕೊಳ್ರಿ. ಅದ್ರಾಗ ಸುಖ, ರೊಕ್ಕದಾಗ ಸುಖ ಕಂಡ. ಆಮ್ಯಾಗಿಂದ ಒಬ್ಬನೇ ಇದ್ರ ಆಗಂಗಿಲ್ಲ, 2 ಕೈಗೆ 4 ಕೈ ಆಗ್ಬೇಕು ಅಂದ, ಸುಖ ಆಕತಿ ಅಂದ. 2 ಕೈಗೆ ಹೋಗಿ 4 ಕೈ ಆದವು. ಭುಜಬಲ 2 ಪಟ್ಟು, ಬಾಳ ಸಂಗಾತಿ. ಆತ್, ಭುಜಬಲ 2 ಪಟ್ಟು ಆತ್, ಬಾಳ ಸಂಗಾತಿ. ಇಬ್ರು ದುಡ್ಯಾಗತ್ರು. 1 ಮಗು ಆತ್, 2 ಮಗು ಆತು, 4 ಮಕ್ಕಳು ಆದು. ಮುಂದ ಸುಖ ಸಿಕ್ತೇನ್ರಿ? ಸಿಕ್ಕಂಗ ಆಗೈತಿ, ಸಿಕ್ಕಿಲ್ಲ ಅಷ್ಟೇ. ಸಿಕ್ಕಂಗ ಅನಿಸ್ತು, ಆಮೇಲೆ ಆ ಜಿಂಕಿ ಹಂಗ ಆಯ್ತ್ರಿ. ಸಿಕ್ಕಂಗಿಲ್ಲ ಅನ್ನಕ್ ಬರಂಗಿಲ್ಲ, ಸಿಕ್ಕಂಗ ಆಗೈತಿ. ಅದು ಸಿಕ್ಕಿದ್ದು ಉಳಿದಿಲ್ಲ. ಮತ್ತೆ ಏನಾರ ಅಲ್ಲಿ ಹುಡುಕ್ಬಾರ್ದು. ನಾವು ಅದ್ರ ಅಪೋಸಿಟ್ ಡೈರೆಕ್ಷನ್ ಹುಡುಕ್ಬೇಕು ಅಂತ ವಿಚಾರ ಮಾಡ್ಬೇಕು ಬೇಡ. ನಾವು ಹೊರಗೆ ಹುಡುಕಾಗತ್ತೀವಿ, ಹೊರಗ ಸಿಕ್ಕಂಗ ಆಗಾಗತೈತಿ, ಸಿಗವಾಲ್ದು, ಏನೋ ಮೋಸ ಆಗಾಗತೈತಿ. ನಾವು ಸ್ವಲ್ಪ ದಾರಿ ಚೇಂಜ್ ಮಾಡ್ಬೇಕು ಅಂತ 60 ಆದ್ಮ್ಯಾಗ ತಿಳಿಬೇಕು ಬೇಡ ನಮಗ ಅಂತಾರ. ದೇರ್ ಇಸ್ ಆಲ್ವೇಸ್ ಸಮಥಿಂಗ್ ಟು ಗೆಟ್ ರೀಡ್ ಆಫ್, ಸಮಥಿಂಗ್ ಟು ಅಕ್ವೈರ್. ಅಲ್ರಿ, ಒಂದನ್ನ ಪಡ್ಕೋಬೇಕಾದ್ರೆ ಒಂದನ್ನ ಕಳ್ಕೋಬೇಕಾಗತ್ರಿ. ಮರಕ್ ಬರದ ಮನುಷ್ಯ ಬರದ ಏನು ಮರಕ್ ಬರ್ತೈತೇನೋ ಅಂತ ಸಮಜಾಯಿಸಿ ಕೊಡ್ತಾನ, ಮತ್ತು ಅಲ್ಲೇ ಹುಡುಕ್ತಾನ. Thus we keep on tampering with the world and people. ಮನುಷ್ಯರಿಂದ ಸುಖ ಸಿಗ್ತದ, ಜಗತ್ತಿನಿಂದ ಸುಖ ಸಿಗ್ತದ ಅಂತ ತಿಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ ಹೊಂಟಾನ. ಅಡ್ಜಸ್ಟ್ಮೆಂಟ್ ಮಾಡಾಕತ್ತಾನ ಇವ, ಪಾನ ತಗೊಂಡು ಅಡ್ಜಸ್ಟ್ ಮಾಡಾಕತ್ತಾನ. ಇವತ್ತಿಲ್ಲ ನಾಳೆ ಸಿಗ್ತೈತಿ, ತಾಳಿದಾವ ಬಾಳಿಯಾನು. ಅಲ್ಲೋ ಮರ, ಅಲ್ಲಿ ಇಲ್ಲೋ ಯಪ್ಪ. ಆ ಇಲ್ಲದಲ್ಲಿ ಹುಡುಕಾಗತ್ತಿಯಲ್ಲ, ಮುದುಕಿ ಹುಡುಕಿದಂಗ ಸೂಜಿ ಕಳ್ಕೊಂಡಾಳ ಗುಡ್ಸೋಲ್ದಾಗ. ಕಳ್ಕೊಂಡಲ್ಲಿ ಬೆಳಕು ಮಾಡಿ ಹುಡುಕ್ಬೇಕು, ಏನು ಬೆಳಕಿದ್ದಲ್ಲಿ ಹುಡುಕ್ಬೇಕು? ಹೋಗಿ ಹೇಳಿದ್ರು ಬೆಳಕಿದ್ದಲ್ಲಿ ಹುಡುಕಂತ. ಒಬ್ಬ ಅಂತಾನ, ಏನ್ ಹುಡುಕಾಗತ್ತೀವಿ? ಸೂಜಿ ಕಳ್ಕೊಂಡೇನಪ್ಪ, ಕೌದಿ ಹೊಲ ಆಗ್ತಿದ್ದ, ಸೂಜಿ ಅಲ್ಲೇ ಬಿದ್ದತಿ, ಸಿಗಬಾರದು. ನೋಡ್ರಿ, ಬೆಳಕಿದ್ದಲ್ಲಿ ಹುಡುಕಾಗತ್ತ. ಕಳ್ಕೊಂಡಲ್ಲಿ ಎಲ್ಲಿ ಕಳ್ಕೊಂಡೇವಿ ನಾವು? ಒಳಗ್ ಕಳ್ಕೊಂಡೇವಿ, ಹೊರಗೆ ಹುಡುಕಾಗತ್ತೇವಿ. ಒಳಗಿನ ವಿಚಾರದ ಇದು. ಹೊರಗೆ ಏನಿಲ್ಲ ಏನೇನ್ರಿ? ಮತ್ತೆ ಹೊರಗೆ ಅದಾವ ನೋಡ್ರಿ, ರೋಟಿ ಕಪಡ ಮಕಾನ್, ಇವು ಹೊರಗದಾವ. ಹಸಿವಿಗೆ ಆದ್ರ ಸಮಸ್ಯೆ, ಒಳಗಿಲ್ಲ, ಅದಕ್ಕೆ ಹೊರಗೈತಿ. ದುಡಿಬೇಕು, ಉಣ್ಬೇಕು. ಮನಿ ಕಟ್ಟಬೇಕಂದ್ರ ಸಮಸ್ಯೆ, ಒಳಗಿಲ್ಲ, ಅದು ಹೊರಗೈತಿ. ಮನಿ ರೊಕ್ಕ ದುಡಿಬೇಕು, ಮನಿ ಕಟ್ಕೋಬೇಕು. ಮಣ್ಣು ಉಸುಕು ಸಿಮೆಂಟ್ ತೊಗೊಂಡ್ಬರ್ಬೇಕು, ಗೌಂಡರ್ ಹಚ್ಚಬೇಕು, ಹೊರಗೈತ ಸಮಸ್ಯೆ. ರೋಟಿ ಕಪಡ ಮಕಾನ್ ಬಿಟ್ರೆ ಇದೇನು ಸಂಸಾರ ಐತಲ್ಲ ಸಮಸ್ಯೆ, ಇದು ಒಳಗದ. ಇದು ಒಳಗ ಹುಡುಕ್ಬೇಕು, ಇದನ್ನ ಹೊರಗೆ ಹುಡುಕಾಕ ಬರಂಗಿಲ್ಲ. ಮತ್ತ ರೋಟಿ ಕಪಡ ಮಕಾನ ಒಳಗ ಹುಡುಕಾಕಿ ಹುಡುಕಿಡ್ಕಿರಿ ಅಂತ ಹೇಳ್ಯಾರ ನಾವು. ಒಳಗ್ ಸಿಗುದಿಲ್ಲ ಅವು, ಹೊರಗ ಅವು ಬೇಕಂದ್ರೆ ಹೊರಗ ಹೋಗ್ಬೇಕು. ಅವು ದುಡಿಬೇಕು, ಕಷ್ಟಪಡ್ಬೇಕು. ರೋಟಿ ಕಪಡ ಮಕಾನ್ ಇವೇನು ಮೂಲಭೂತ ಸೌಕರ್ಯಗಳು ಏನದಾವಲ್ಲ, ಇವುಗಳಿಗೆ ಸಮಸ್ಯೆ ಹೊರಗದ. ಹೊರಗೆ ಹುಡುಕ್ರಿ. ಒಳಗಿನ ಸಮಸ್ಯೆ ಏನದ? ನಾನು ಸದ್ರೂಪ ಅದೇನಿ, ನಾನು ಚಿದ್ರೂಪ ಅದೇನಿ, ನಾನು ಆನಂದ ರೂಪ ಅದೇನಿ. ಆದ್ರೆ ನನಗೆ ಏನ್ ಮಾಡೇನಿ ಅದ್ರ ಮ್ಯಾಗ ಆರೋಪ ಆಗ್ಯದ. ನಾನು ಅಸತ್ ಅದೇನಿ ಅಂತ ತಿಳಿದೇನಿ. ಅಲ್ರಿ, ಈಗಾಗಲೇ 72 ಮುಗಿದು 73 ಬಿದ್ದರಿ, ಇನ್ನೇನ್ ಬಾಳ ದಿನ ಉಳಿಯಂಗಿಲ್ರಿ ಅಂತಿನ್ನ. ಆ ಸದ್ರೂಪ ಬ್ರಹ್ಮದ ಮ್ಯಾಗ ಈ ಶರೀರ ನಾನು ಅನ್ನೋದು ಬಂದು ಆರೋಪ ಆಗಿ ಕುಂತದ. ಶರೀರವೇ ನಾನು ಅಂತ ತಿಳ್ಕೊಂಡು ನಾ ಇನ್ನೊಂದು ಸ್ವಲ್ಪ ಸಾಯ್ತೇನ್ರಿ, ಅಸತ್ತು, ನಾನು ಇಲ್ದಂಗ ಆಗ್ತೇನೆ ಅಂತ ತಿಳ್ಕೊಂಡೆ. ನಾ ಯಾವಾಗ್ಲೂ ಇರುವವ ಅನ್ನುವಂಥದ್ದಿಲ್ಲ ಜ್ಞಾನ. ಸದ್ರೂಪದ ಮ್ಯಾಗ ಅಸತ್ ಬಂದ್ ಕುಂತದ, ಚಿದ್ರೂಪದ ಮ್ಯಾಗ ಅಚಿತ್ ಬಂದ್ ಕುಂತದ. ನಾನು ಅರಿವು ಸ್ವರೂಪ ಅದೇನಿ, ನಾನು ಅಜ್ಞಾನಿ ಅದೇನ್ರಿ, ನನಗೇನ್ ತಿಳುವಳಿಕೆ ಇಲ್ಲ ಅಂತೇನೆ. ಆ ಆನಂದದ ಮ್ಯಾಗ ದುಃಖ ಬಂದ್ ಕುಂತದ. ಆನಂದ, ನಾನು ಆನಂದದ ಆವಿರ್ಭಾವ, ನನ್ನಲ್ಲಿ ಆನಂದದ ಕಡೆಯೇ ಅದೇನಿ ನಾನು. ಆದಾಗ್ಯೂ ಕೂಡ ನಾನು ಸತ್ ಅಸತ್, ಚಿತ್ ಅಚಿತ್, ಆನಂದ ದುಃಖಿತನಾಗೇನ. ಭ್ರಮೆಗೆ ಒಳಗ್ಪಟ್ಟು ಸಚ್ಚಿದಾನಂದದ ಮೇಲೆ ಅಸತ್ತು ಜಡ ದುಃಖಗಳನ್ನ ಆರೋಪ ಮಾಡ್ಕೊಂಡು ದುಃಖಕ್ಕೊಳಗಾಗಿನ್ನ.
Thus we keep on tampering with the word and people. ಆದ್ರಿಂದ ಪರಿಹಾರ ಮಾಡಾಕ ಜಗತ್ತಿನ ಮ್ಯಾಗ ಅವಲಂಬಿಸಿಕೊಂಡು ಜನರ ಮ್ಯಾಗ ಅವಲಂಬಿಸಿಕೊಂಡು ಅದರಿಂದ ಏನ್ರ ಆದೀತು ಅಂತ ವಿಚಾರ ಮಾಡಕತ್ತಿಲ್ಲ. ಎಲ್ಲಿಂದ ಯಾರಿಂದ ಆದೀತು? ಈ ನನ್ನ ಭವಹರಣ ಎದರಿಂದ ಆದೀತು? ಕತ್ಲ ಎದರಿಂದ ಹೋಗ್ತದ? ಒಂದು ಬಡಗಿ ತಗೊಂಡ್ ಬಡದ ಹೋಗತ್ತೇನ ಕತ್ಲ? ಧ್ಯಾನ ಮಾಡಿದ್ರೆ ಹೋಗತ್ತೇನ್ರಿ ಕತ್ಲ? ಬೆಳಕ್ ಮಾಡ್ಬೇಕು ಗುರುಗಳು. ಬೆಳಕ್ ಮಾಡುದು. ನಾವೇನ್ ಮಾಡಾಕತ್ತೀವಿ? ಬೆಳಕು ಬಿಟ್ಟೇವಿ, ಅದು ಒಂದ್ ಬಿಟ್ಟೇವಿ, ಇದೆಲ್ಲ ಮಾಡಾಕತ್ತೀವಿ. ಹಗ್ಗದಾಗಿನ ಹಾವು ಐತಿ, ಬೆಳಗ್ಗೆ ತಗೊಂಡ್ ಹೊಡೆದ್ರೆ ಹೋಗತ್ತೇನ ಹಾವು? ಅದು ಮಂತ್ರ ಜಪ ಧ್ಯಾನ ಮಾಡಿದ್ರೆ ಹೋಗತ್ತೆ? ಏನ್ ಮಾಡಿದ್ರು ಹೋಗಲ್ರಿ. ಹಗ್ಗ ಜ್ಞಾನ ಆದಾಗ ಯಾವಾಗ ಹಾಕುತ್ತಾರೆ. ಹಗ್ಗದ ಜ್ಞಾನ ಮಾಡ್ಕೋಂತ ಅವ್ರು ಅಂತಾರ. ನಾವ್ ಏನ್ ಮಾಡಾಕತ್ತೇವಿ? ತಪಸ್ ಮಾಡಾಕತ್ತೇವಿ, ಧ್ಯಾನ ಮಾಡಾಕತ್ತೇವಿ, ಕರ್ಮ ಮಾಡಾಕತ್ತೇವಿ. ಯಾವಾಗ ಹೋಗ್ಬೇಕು? ಅದು ಹೋಗ್ಬಾರ್ದು ಅಂತ ತಿಳ್ಕೊಂಡು ನಮ್ದು ಏನಾದ್ರು ನಾವು ಮಾರ್ಗಗಳನ್ನ ಬದಲಾವಣೆ ಮಾಡ್ಕೋಬೇಕನ್ನೋ ವಿಚಾರ ಬೇಕು ಬೇಡೋ? ಇಷ್ಟು ಹೇಳಿದ ಮೇಲೆ ಬೇಕು ಬೇಡೋ? ಗುರುಗಳ ಬಂದು ಅವತಾರಿ ಪುರುಷರು ಭಗವಂತನ ಅವತರಿಸಿ ಬಂದು ಹೇಳ್ಕೊಂತ ಬಂದಾನ ಇದನ್ನ. ಗುರು ರೂಪದಿಂದ ಬಂದಂತವ ಭಗವಂತನೇ. ರಮಣ ಮಹರ್ಷಿಗಳು ಭಗವಂತನ ಅವತಾರ, ನಿಜಗುಂಡ್ರು ಭಗವಂತನ ಅವತಾರ, ಸಿದ್ಧಾರೂಢರು ಭಗವಂತನ ಅವತಾರ. ಯಾರ್ಯಾರು ಹುಟ್ಟಿ ಬಂದು ನಮಗೆ ತಿಳಿಸಿ ಹೇಳಕ್ ಬಂದಾರ ಅವ್ರು ಭಗವಂತನ ಸ್ವರೂಪ ನಮ್ಮಂಗ ಬಂದ ನಮಗೆ ಹೇಳಿಕೊಟ್ಟು ಹೋಗ್ಯಾರ. ಅವ್ರು ಹೇಳಿದ್ದನ್ನ ನಾವು ಕೇಳ್ಕೊಂಡು ಅದ್ರಂಗ ನಾವು ತಿದ್ದುಕೊಂಡ್ರೆ ಸಾಕಾಗೈತಿ. ಸ್ವತಂತ್ರ ವಿಚಾರ ಮಾಡಕಂತೂ ಆಗಂಗಿಲ್ಲ ಇದು. ಗುರು ಹೇಳಿದ್ದನ್ನ ತಿಳ್ಕೊಂಡು ಉಳ್ಕೋಬೇಕಾಗ್ಯದ ಅಷ್ಟ. ನಮ್ಗೆ ಅದ ನಮ್ಗೆ ಆಗ್ತಾ ಇಲ್ಲ ಅಂತಾರ. ವಿ ಕೀಪ್ ಆನ್ ಟ್ಯಾಂಪರಿಂಗ್ ವಿತ್ ದ ಪೀಪಲ್ ಇನ್ ದ ವರ್ಲ್ಡ್. ದಿಸ್ ಎಕ್ಸ್ಪೆಕ್ಟೇಷನ್ ಆಫ್ ಅ ಪರ್ಫೆಕ್ಟಬಲ್ ವಿಲ್ ನೆವರ್ ಮಟೀರಿಯಲೈಸ್. ನೋಡ್ರಿ, ಈ ಜಗತ್ತಿನಿಂದ ನಾನು ಪೂರ್ಣ ಹೊಂದಬೇಕು, ಯಾರಾದ್ರೂ ನನ್ನ ಪೂರ್ಣ ನನಗೆ ಇದನ್ನ ನನಗ ಪೂರ್ಣತ್ವ ಸಾಕಪ್ಪ, ಸಮೃದ್ಧಿ ಸಿಗ್ತದ ಅನ್ನುವಂಥದ್ದು ಏನಾದ್ರು ಇದ್ರ ಅದು ಜಗತ್ತಿನಿಂದ ಆಗೋದಿಲ್ಲ, ಅದು ಕರ್ಮದಿಂದ ಆಗೋದಿಲ್ಲ. ನ ಕರ್ಮಣಾನ ಪ್ರಜೆಯ ಧನೇನ, ರೊಕ್ಕದಿಂದ ಆಗೋದಿಲ್ಲ, ತ್ಯಾಗದಿಂದ ಮಾತ್ರ ಆಗ್ತದ. ತ್ಯಾಗೇನ ಏಕ ಅಮೃತತ್ವಂ ಆನಶಕು. ನಮ್ಮ ತ್ಯಾಗ ಅಂದ್ರೆ ಆಗಿ ಬರುದಿಲ್ಲ. ಆ ಗುಳಿಗೆನ ಬ್ಯಾಡ ನಮ್ಗೆ ಅಂತೀವಿ ನಾವು. ಒಟ್ಟು ಎಲ್ಲ ಉಲ್ಟಾ ಅದ ನೋಡ್ರಿ. ನಮ್ದು ಒಂದ ಮಾತು ಹೇಳ್ಬೇಕಂದ್ರೆ ಎಲ್ಲ ಉಲ್ಟಾ ಅದ. ಮಾಡಬಾರ್ದ ಸಂಸಾರನ ಮಾಡಾಕ್ ಹೊಂಟೇವಿ, ಅದು ಪ್ರಾರಬ್ಧ ಅಧೀನ ಐತಿ, ತಾನ ಬರ್ತದ, ಅದನ್ನ ಮಾಡಾಕ್ ಹೊಂಟೇವಿ. ತಿಳ್ಕೊಳ್ಳೋದು ಸ್ವರೂಪವನ್ನ ತಿಳ್ಕೊಳಕ್ ಹೊಂಟಿಲ್ಲ, ಅದನ್ನ ಮಾಡಾಕ್ ಹೊಂಟೇವಿ. ಮಾಡೋದನ್ನ ತಿಳ್ಕೊಳಕ್ ಹೊಂಟೇವಿ, ತಿಳ್ಕೊಳ್ಳೋದನ್ನ ಮಾಡಾಕ್ ಹೊಂಟೇವಿ ಅಂತಾರವ್ರು. ನೀವು ಕಲ್ಪನಾ ಮಾಡಿದ್ರು ನಿಮ್ಮ ಬಯಕೆ ಈಡೇರುವುದು ಅಸಾಧ್ಯ. ನೀವು ಪೂರ್ಣ ಅದಿರಿ. ಪೂರ್ಣ ಆದಾಗ ನಿಮ್ಗ ಪೂರ್ಣ ತೃಪ್ತಿ ಏನಾಗ್ತದ, ಆ ತೃಪ್ತಿ ನಿಮಗ ಪೂರ್ಣರಾಗುಮಟ, ನಿಜವಾಗಿ ಪೂರ್ಣ ಆಗುಮಟ ನಿಮಗ ಅದು ಸಿಗುದಿಲ್ಲ ಅಂತಾರ. ಸಾಧ್ಯನೇ ಇಲ್ಲ, ಮಟೀರಿಯಲೈಸ್ ಆಗುದಿಲ್ಲ, ನಿಮ್ ಕನಸು ನನಸಾಗೋದಿಲ್ಲ. ಈ ವಿಷಯ ವಸ್ತುಗಳನ್ನ ಬೆನ್ನ ಹತ್ತಿ ಪೂರ್ಣ ಆಗ್ಬೇಕಂತ ಹೊಂಟಿರಿ. ಬೆಂಕಿ ಆರ್ಸಾಕ ಪೆಟ್ರೋಲ್ ಉಗ್ಗಾಗತ್ತೇವಿ, ಶಾಂತ ಆಗ್ಬೇಕು ಅಂತ ಆಕತ್ತೇನ? ಪೆಟ್ರೋಲ್ ಹೋಗಿರ್ ಕಮ್ಮಿ ಆಕತ್ತಂದ್ರಿ, ಸ್ವಲ್ಪ ಪೆಟ್ರೋಲ್ ಹೋಗ್ತೇನೆ ಅಂತ ನಾವು ಏನ್ ಮಾಡಾಕತ್ತೇವಿ? ಶಬ್ದ ಸ್ಪರ್ಶಗಳನ್ನ ಹೆಚ್ಚಿಗೆ ಮಾಡ್ಕೊಂತ ಹೊಂಟೇವಿ. ನಮಗ್ ಬೇಕಾದಂತ ಆನಂದ ಸಿಗ್ತದ. ಹೆಚ್ಚಿಗೆ ಶಬ್ದ ಹೆಚ್ಚಿಗೆ ಆದ್ರೆ ನಮ್ಗೆ ಆನಂದ ಹೆಚ್ಚಿಗೆ ಆಗ್ತದ. ಹೊಂಟೇವಿಲ್ರಿ ನಾವ್ ಹಂಗ ಹೊಂಟೇವಿಲ್ಲ, ಏನ್ ಬೇರೆ ದಾರಿಯಾಗದೇವೋ? ನೋ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆರ್ ನೀಡೆಡ್ ಟು ಮೇಕ್ ಅಸ್ ಫುಲ್. ನಮಗ ಪೂರ್ಣ ಮಾಡಾಕ ಹೊರಗಿನ ಯಾವುದೇ ಸಾಧನ ಬೇಕಾಗಿಲ್ಲ. ನಾವು ಒಳಗ ಪೂರ್ಣದೇವಿ, ಆ ಪೂರ್ಣತ್ವವನ್ನು ಗುರುತಿಸ್ಬೇಕಾಗ್ಯದ. ನೀನು ಮಾಡುವಂಗಿಲ್ಲ. ಒಳಗ ಪೂರ್ಣತ್ವ ಅದ, ಅದನ್ನ ಗುರುತಿಸ್ಬೇಕಾಗ್ಯದ ಗುರುವಿನ ಮತ್ತು ಶಾಸ್ತ್ರದ ಸಹಾಯದಿಂದ. ಅವಾಗ ಪೂರ್ಣ ಆಗ್ಬೇಕಾಗ್ಯದ. ಅಂಟಿಲ್ ದಿಸ್ ನಾಲೆಜ್ ಇಸ್ ಆಬ್ಟೈನ್ಡ್, ಈ ಜ್ಞಾನ ನಮಗೆ ಎಲ್ಲಿ ಮಠ ಬರುವುದಿಲ್ಲ. ಲೈಫ್ ವಿಲ್ ಬಿ ಎ ಸಂಸಾರ. ಜೀವನ ಅನ್ನೋದು ಸಂಸಾರ ಆಗ್ತದೆ, ಅದೋ ಪತನ. ವಿಚ್ ಇಸ್ ನಥಿಂಗ್ ಬಟ್ ಸ್ಟ್ರಗ್ಲಿಂಗ್ ಟು ಬಿ ಡಿಫ್ರೆಂಟ್ ಫ್ರಮ್ ವಾಟ್ ವಿ ಆರ್ ಅಟ್ ಪ್ರೆಸೆಂಟ್. ಈಗ ಹಿಂಗದಲ್ಲ, ಇದು ಹಿಂಗಾದ್ರ ಅಲ್ರಿ, ನಾ ಏನೋ ಬೇರೆ ಆದ್ರೆ ನಾ ಪೂರ್ಣ ಆಕ್ಕೇನಿ. ಈಗ ಅಪೂರ್ಣದೇನ್ರಿ ನಾನು? ಹಾನ್ರಿ, ಈಗ ಅಪೂರ್ಣದೇನ್ರಿ? 2 ಕೈಗೆ 4 ಕೈ ಆದ್ವು ಅಂದ್ರೆ ಪೂರ್ಣ ಆಕ್ಕೇನಿ ಅಂತ. 4 ಕೈ ಆದ್ಮ್ಯಾಗ ಇಲ್ರಿ, 4 ಕೈ ಆಗೇವಿ,
ಇನ್ನೊಂದ್ ಎರಡ್ ಕೈ ಸೇರ್ತಂದ್ರೆ ಒಂದ್ ಮಗ ಹುಡ್ತದ ಪೂರ್ಣ ಆಕೇನಿ ಅಂತಾನ. ಇಲ್ರಿ, ಈಗ ಮಕ್ಕಳದೇನಿಲ್ರಿ, ಇನ್ನೊಂದ್ ಏನಿಲ್ಲ, ಒಂದ್ ಮನಿ ಕಟ್ಟಿದ್ರ ಪೂರ್ಣ ಆಕೇನಿ ಅಂತ. ಇಲ್ರಿ, ಒಂದ್ 2 ಎಕರೆ ಹೊಲ ಐತಿ, ಇನ್ನೊಂದ್ 4 ಎಕರೆ ಹೊಲ ಹಿಡಿದ್ರ ಪೂರ್ಣ ಆಕೇನಿ ಅಂತಾನ. 8 ಎಕರೆ ಆತಂದ್ರ ಇನ್ನೊಂದ್ 8 ಎಕರೆ ಆದ್ರ ಪೂರ್ಣ ಆಕೇನಿ ಅಂತಾನ. ಇವ ಎಂದೂ ಪೂರ್ಣ ಆಗುದೇ ಇಲ್ಲ. ಇವ ತಿಳ್ಕೊಂಡ ನಾ ಪೂರ್ಣ ಆಕೇನಿ, ನನ್ ಸಂತೃಪ್ತಿ ಆಕೇನಿ, ನಾ ಆನಂದ ಭರಿತನ ಆಕೇನಿ ಅಂತ ತಿಳ್ಕೊಳ್ತಾನ. ಹಂಗ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂದ್ರ ಅವ ಒಳಗ ಪೂರ್ಣನ ಅದಾನ. ಪೂರ್ಣ ಇದ್ದ ಅವಾಗ ಪೂರ್ಣ ಅದೇನಿ ಅಂತ ತಿಳ್ಕೊಳ್ದೊಂದ ಬಾಕಿ ಒಂದದ. ಅದು ಬಿಡ್ತಾನ ಇವ ಬ್ಯಾರೆ ಏನೋ ಮಾಡಿ ನಾ ಪೂರ್ಣ ಆಗ್ಬೇಕು ಅಂತ ಹೊಂಟಾನಂತ. ಹೌದೇನ್ರಿ? ಹೌದ್ ಅನಸ್ತೇನ್ರಿ ಇದು? ಅನಿಸ್ತದ್ರಿ. ಲೈಫ್ ಸೆಟ್ಲ್ ಆಗ್ಬೇಕು ಅಂತ ಒದ್ದಾಡ್ತಾವ ಸರ್. This lack Life of settle ಆಗ್ಬೇಕು. self-acceptance as we are at any time results in adjusting the surroundings. ಅವಾಗ ಏನ್ ಮಾಡ್ತಾನ ಇವ? ಅಡ್ಜಸ್ಟ್ ಮಾಡಕ್ ಹೊಂಟಾನ. ಹೆಚ್ಚು ಕಮ್ಮಿ ಆಗಿದ್ರೆ ಸರಿಪಡ್ಸಕ್ ಹೊಂಟಾನ. ವಿಷಮ ಸಂಸಾರವಿದನು ಕನಸೆಂದರಿ ಅವ್ರಂದ್ರ ಇವ ಸೀದಾ ಮಾಡಕ್ ಹೊಂಟಾನ. ವಿ ಆರ್ ಸಚ್ಚಿದಾನಂದ ಸ್ವರೂಪ. ನಮ್ ಸ್ವರೂಪ ಹೆಂಗದ? ಸತ್ ಚಿತ್ ಆನಂದದ. ಅಂಡ್ ಕ್ಲೇಮಿಂಗ್ ದ್ಯಾಟ್ ವಿಲ್ ಮೇಕ್ ಅಸ್ ಕಂಫರ್ಟಬಲ್ ವಿತ್ ವಾಟ್ ವಿ ಆರ್ ಅಟ್ ಎನಿ ಟೈಮ್. ನಾವ್ ಯಾವಾಗ್ಲೂ ಏನದೇವಿ ಅದನ್ನ ಯಥಾವತ್ತು ತಿಳ್ಕೊಂಡು ಇರುವುದಷ್ಟ ಕೆಲಸ ಅದ ರೀ. ಮಾಡೋದು ಏನಿಲ್ಲ. ಧ್ಯಾನ ಮಾಡೋದಿಲ್ಲ, ಕರ್ಮ ಮಾಡೋದಿಲ್ಲ. ನೀವ್ ಹೆಂಗ್ ಅದಿರಿ ಅಂತ ಶಾಸ್ತ್ರ ಹೇಳ್ತದ. ಹಂಗ ನಾವ್ ತಿಳ್ಕೊಂಡ್ಬಿಟ್ರೆ ಏನು ಮಾಡೋದಿಲ್ಲ. ಇಲ್ಲಿ ಬರೀ ತಿಳ್ಕೋ 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 ಅಂತೈತಿ. This ಪೂರ್ಣತ್ವಂ will release one from the trap of cause and effect. ಈ ಪೂರ್ಣತ್ವ ನಮ್ಗೆ ಪ್ರಾಪ್ತಿ ಆತು ಅಂದ್ರ ಈ ಕಾರ್ಯಕಾರಣದ ಒಂದು ಬಲೆಯಿಂದ ನಾವು ಪಾರಾಕ್ಯವಿ. ಇಲ್ಲಾಂದ್ರೆ ನಾವು ಕಾರ್ಯಕಾರಣದ ಬಲೆಯಲ್ಲೇನೆ ಬೀಳ್ತೇವಿ. ಮೋಕ್ಷ ಈಸ್ ನಾಟ್ ದ ರಿಸಲ್ಟ್ ಆಫ್ ಸಾಧನ, ಬಟ್ ಸಾಧನ ಈಸ್ ಫಾರ್ ಡಿಸ್ಕ್ಲೇಮಿಂಗ್ ಸಂಸಾರ ವಿಚ್ ಇಸ್ ಅವರ್ ಮಿಸ್ಕನ್ಸೆಪ್ಷನ್. ನಮ್ಮ ಸಾಧನೆಯ ಫಲ ಮೋಕ್ಷ ಅಲ್ಲ. ಮತ್ತೇನದ? ನಮ್ಮ ಸ್ವರೂಪವನ್ನು ಗುರುತಿಸುವುದ ಸಾಧನೆ. ಅದಕ್ಕ ಅನ್ನೋದು ತಿಳಿ ಜ್ಞಾನ ಪ್ರತಿಪಾದನ ಸ್ಥಳದಾಗ ಏನಂದಾರಪ್ಪ ಅವರು? ತಿಳಿ. ಬರೀ ತಿಳಿದಷ್ಟ ಕೆಲಸ ಅದ. ಐತದ ಪೂರ್ಣ ಇದಿರಿ, ಎಲ್ಲರೂ ಪೂರ್ಣ ಇದಿರಿ ನೀವು. ನಮ್ದೆಲ್ಲರ ಸ್ವರೂಪ ಹೆಂಗದ ಅಂದ್ರೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಪ್ರಮಾಣ ಗೋತ್ರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಲ್ಲ ಲಿಂಗವೇ. ಪೂರ್ಣ ಅದರಿ, ಗುರ್ತಿಸ್ರಿ. ಪೂರ್ಣ ಆಗುವುದಲ್ಲದು. ಪೂರ್ಣ ಆಗುವುದಲ್ಲ. ಪೂರ್ಣ ಆಗುವಕ್ಕೂ ನಾ ಅಪೂರ್ಣ ಅದೇನು ಅನ್ನೋದ ತಪ್ಪು ಭ್ರಮ. is a misconception. As long as you are trapped in this cause and effect world, samsara keeps on extending. ಎಲ್ಲಿ ಮಠ ಈ ಕಾರ್ಯಕಾರಣ ಭಾವದಾಗ ಬೀಳ್ತೀರಿ ಅಲ್ಲಿವರೆಗೆ ನೀವು ಸಂಸಾರ ಅನ್ನುವಂತಹ ಸಾಗರದಲ್ಲಿ ನೀವು ಬಿದ್ದೀರಿ. ಅದು ಬೆಳಕೊಂತ ಹೋಗ್ತದೆ. ಫೈನೈಟ್ ಕೆನಾಟ್ ಬಿಕಮ್ ಇನ್ಫಿನೈಟ್ ಬೈ ಗೆಟಿಂಗ್ ಎ ಫ್ಯೂ ಥಿಂಗ್ಸ್. ನೋಡ್ರಿ, ಪರಿಚ್ಛಿನ್ನವಾದದ್ದನ್ನ ನೀವು ಏನ್ ಹಾಕಿ ಪೂರ್ಣ ಮಾಡ್ತೀರಿ? ಏನ್ ಹಾಕಿದ್ರು ಪೂರ್ಣ ಆಗೋದಿಲ್ಲ. ಪರಿಪೂರ್ಣ ಇದ್ದಿದ್ದನ್ನ ನೀವು ಏನು ತೆಗೆದ್ರ ಅದು ಅಪೂರ್ಣ ಆಗ್ತದ. ಏನ್ ತೆಗೆದ್ರ ಏನ್ ಬೇಕಾ ತೆಗಿರಿ, ಪೂರ್ಣ ಇದ್ದಿದ್ದು ಪೂರ್ಣನ ಇರ್ತದ. ಅದ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಒಂದ್ ಮಂತ್ರ ಬರ್ತದ. ಅದು ಉಪನಿಷತ್ ಬರ್ತದ ಮುಂದೆ. ಅವಾಗ ಅದನ್ನ ಬಿಡಿಸ್ತೇನೆ. ಬಹಳ ಕಠಿಣ ಮಂತ್ರ ಅದು. ಎಲ್ಲಾರು ಅಂತಾರ, ಅರ್ಥ ಗೊತ್ತಿಲ್ಲ. ಪೂರ್ಣ ಆಗ್ಬೇಕಂದ್ರೆ ಪೂರ್ಣ ಇದ್ದಿದ್ದ ಪೂರ್ಣ ಆಗ್ತೈತೆ ಹೊರತು ಅಪೂರ್ಣ ಇದ್ದಿದ್ದ ಎಂದೂ ಪೂರ್ಣ ಆಗೋದಿಲ್ಲ ಅಂತಾರ. ನಮ್ಮ ಸ್ವರೂಪದಾಗ ನಾವು ಯಾವಾಗಲೂ ಪೂರ್ಣ ಅದೇವಿ. ಈಗ ಅದೇವಿ, ಸದ್ಯ ಅದೇವಿ. ಬರೀ ಗುರುತಿಸ್ಬೇಕಾಗ್ಯದ ಆತ್ಮೀಯರೇ. ಇನ್ಫಿನೈಟ್ ಡಸಂಟ್ ನೀಡ್ ಎನಿಥಿಂಗ್ ಟು ಬಿಕಮ್ ಇನ್ಫಿನೈಟ್. ಅನಂತವಾಗಿರುವಂತಹ ಬ್ರಹ್ಮಕ್ಕ ಏನಾದ್ರೂ ಹಾಕಿ ಅದನ್ನ ಅನಂತ ಮಾಡಕ್ ಬರುವುದಿಲ್ಲ. ಅದು ಸ್ವರೂಪತಃ ಅನಂತದ, ವ್ಯಾಪಕದ. For a transactional purpose, we need few things like food, clothing, shelter, etc. ವ್ಯವಹಾರ ಮಾಡಾಕ, ಜೀವ ಬದುಕಿರಾಕ ನಮಗೆ ಬೇಕಾಗಿದ್ದೇನು? ರೋಟಿ, ಕಪಡ, ಮಕಾನ್. ಇವುಗಳು ಎಲ್ಲದಾವ? ಒಳಗಿಲ್ ಮತ್ತಿವು ಇವು ಹೊರಗದಾವ. ಬಟ್ ಟು ಬಿ at home with oneself
ಎ ಪರ್ಸನ್ ಡಸಂಟ್ ನೀಡ್ ಎನಿಥಿಂಗ್. ನಮ್ಮ ಸ್ವರೂಪದ ಇರಾಕ ನಮಗೆ ಏನು ಬೇಕಾಗಿಲ್ಲ, ತಿಳ್ಕೊಳ್ಳೋದು ಮಾತ್ರ. ವೆನ್ ದ ಅಬ್ಸೆಷನ್ ವಿತ್ ಕಾಸ್ ಅಂಡ್ ಇಫೆಕ್ಟ್ ಎಂಡ್ಸ್ ಥ್ರೂ ಶ್ರವಣ ಮನನ ನಿಧಿಧ್ಯಾಸನಂ ಸಂಸಾರ ಕೂಜವೇ ಅದ್ರು ಹೇಳ್ತಾರೆ ನೋಡ್ರಿ. ನಮಗ ಈ ಕಾರ್ಯಕಾರಣವನ್ನ ಕಳ್ಕೋಬೇಕಲ್ರಿ, ಈ ಹೇತು ಫಲವನ್ನ ಕಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು. ಅದರಿಂದ ನಿನ್ನ ಸಂಸಾರ ಹೋಗ್ತದ, ಓಡಿ ಹೋಗ್ತದ. ಹೇಳಿ ಹೆಸರಿದ್ದಂಗ ಹೋಗ್ತಿದ್ದಂತ ನಿಜಗೊಂಡ್ರು. ಇಲ್ಲಿಗೆ 56ನೇ ಶ್ಲೋಕದವನ್ನ ಮುಗಿಸಿದ್ರು. ನಾಳಿಂದ 57ನೇ ಶ್ಲೋಕವನ್ನ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕುಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.